ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆತ್ಮೀಯರೇ, ನಿನ್ನೆ ನಾನು ಪ್ರಾರಂಭ ಮಾಡಿರುವಂತಹ ಕ್ಲಾಸ್ಗಳಿಗೆ ಉತ್ತಮವಾದಂತಹ ಬೆಂಬಲ ನೀಡಿದಿರಿ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ರೀತಿಯೊಳಗೆ ಆ ತರಗತಿ ಮೂಡಿ ಬಂದಿರತಕ್ಕಂಥದ್ದು ನನಗೂ ತುಂಬ ಖುಷಿ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ನಿರಂತರ ಬೆಂಬಲ ಹೀಗೆ ಇತ್ತು ಅಂತಂದರೆ ಇನ್ನೂ ಹೆಚ್ಚೆಚ್ಚಾಗಿ ಮತ್ತಷ್ಟು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತು ನಿನ್ನೆಯ ತರಗತಿಯನ್ನು ಮುಂದುವರ್ಸ್ಕೊಂಡು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ನಿನ್ನೆ 3 ಕ್ವಶನ್ ಆಗಿತ್ತು, ಬಟ್ ವಿಷಯ ಹೆಚ್ಚಾಗಿ ಚರ್ಚೆ ಮಾಡಲಿದ್ವಿ. ಬಟ್ ಮುಂದಿನ ದಿನಮಾನಗಳಲ್ಲಿ ಆ ವಿಷಯಗಳನ್ನು ಕುರಿತುಕೊಂಡು ಬರುವಂತಹ ಅಷ್ಟು ಪ್ರಶ್ನೆಗಳನ್ನು ಸಾಧ್ಯದಷ್ಟು ಮಟ್ಟಿಗೆ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳು ಆಲ್ರೆಡಿ ಅಲ್ಲಿ ಬಂದಿದ್ದಾವೆ ಅನ್ನೋದನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ನಿನ್ನೆ ನಾನು 3ನೇ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದ್ದೆ. ಕೆಳಗಿನ ಯಾವ ಜಿಲ್ಲೆಯು ತಮಿಳುನಾಡಿನೊಂದಿಗೆ ಗಡಿಯನ್ನು ಹೊಂದಿಕೊಳ್ಳುವುದಿಲ್ಲ ಅನ್ನೋದ್ರ ಮೇಲೆ ಚರ್ಚೆ ಮಾಡಿದ್ದೆ. ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಮ್ಯಾಪನ್ನು ಬಿಡಿಸಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿನೂ ಕೂಡ ಕೊಟ್ಟಿದ್ದೆ. ಅದೇ ರೀತಿಯಾದಂತಹ ಮತ್ತೊಂದು ಪ್ರಶ್ನೆ ಇಲ್ಲಿದೆ. ಆ ಪ್ರಶ್ನೆನೂ ಕೂಡ ಗಮನಿಸ್ಕೊಳ್ರಿ. ನಿನ್ನೆ ನೋಡಿರುವಂತಹ ಆ ವಿಡಿಯೋದ ಕಂಟಿನ್ಯೂ ಭಾಗ ಇದನ್ನು ಆಗ್ತದೆ. ಇಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ 4ನೇ ಪ್ರಶ್ನೆ ಈ ರೀತಿಯಾಗಿದೆ, ಗಮನಿಸ್ರಿ. ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಕೂಡ ಗಡಿ ಹಂಚಿಕೊಳ್ಳುವುದು ಅಥವಾ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಇದೆ. ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಕೂಡ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಇದೆ. ಮೊದಲನೇ ಆಪ್ಷನ್ ಬೀದರ್, ಬಿ ಕಲಬುರ್ಗಿ, ಸಿ ರಾಯಚೂರು, ಡಿ ವಿಜಯಪುರ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಡು ನಾಟ್ ಶೇರ್ ಬಾರ್ಡರ್ ವಿತ್ ಮಹಾರಾಷ್ಟ್ರ? ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಡು ನಾಟ್ ಶೇರ್ ಬಾರ್ಡರ್ ವಿತ್ ಮಹಾರಾಷ್ಟ್ರ? ಎ ಬೀದರ್, ಬಿ ಕಲಬುರ್ಗಿ, ಸಿ ರಾಯಚೂರ್, ಡಿ ವಿಜಯಪುರ. ಎಸ್ ಆದ್ಮೇಲೆ ಈ ಪ್ರಶ್ನೆಗೆ ಉತ್ತರ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ತದೆ. ಈಗ ರಾಯಚೂರು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತಂದೇಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗಬೇಕಾಗಿತ್ತು. ಮತ್ತು ಇದೇ ರೀತಿಯೊಳಗೆ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ ಅಂದರೆ ನಿನ್ನೆಯ ವಿಡಿಯೋವನ್ನು ಮತ್ತೊಂದು ಸಾರಿ ಗಮನಿಸೋಕೆ ಸಾಧ್ಯ ಆಗಬೇಕು. ಮುಂದೆ ಕೇಳುವುದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ನೆಕ್ಸ್ಟು 5ನೇ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. 5ನೇ ಪ್ರಶ್ನೆ ಸರಿಯಾಗಿ ಗಮನಿಸ್ರಿ. ಇದೊಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇದೆ ನೋಡ್ರಿ. ಮಳೆ ನೆರಳಿನ ಪ್ರದೇಶಕ್ಕೆ ಡ್ಯಾಶ್ ಸಿಗುತ್ತದೆ. ಮಳೆ ನೆರಳಿನ ಪ್ರದೇಶಕ್ಕೆ ಡ್ಯಾಶ್ ಸಿಗುತ್ತದೆ. ಎ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ, ಬಿ ವರ್ಷದಲ್ಲಿ 6 ತಿಂಗಳು ಮಳೆ, ಸಿ ವರ್ಷದುದ್ದಕ್ಕೂ ಮಳೆ, ಡಿ ಕಡಿಮೆ ಅಥವಾ ಮಳೆಯೇ ಇಲ್ಲ. ಎ ರ್ಯಾನ್ ಶಾಡೋ ರೀಸನ್ ಗೆಟ್ಸ್ ಲಾರ್ಜ್ ಕ್ವಾಂಟಿಟಿ ಆಫ್ rainfall 6 months in a year, rainfall all through the year, scanty or no rainfall ಅಂತೇಳಿ. ಎಸ್, ಇಲ್ಲಿ ಸ್ವಲ್ಪ ಗಮನಿಸ್ರಿ ಫ್ರೆಂಡ್ಸ್. ಇಲ್ಲಿ ಏನು ಕೇಳಿದನಪ್ಪ ಅಂತಂದರೆ ಮಳೆ ನೆರಳಿನ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದನ. ಮಳೆ ನೆರಳಿನ ಪ್ರದೇಶ ಅಂತಂದೇಳಿ. ಈ ಮಳೆ ನೆರಳಿನ ಪ್ರದೇಶ ಅಂದ್ರೆ ಏನು ಅರ್ಥ ಆಯಿತು ಅಂತಂದರೆ ಇಲ್ಲಿ ಮಳೆ ಯಾವ ರೀತಿ ಅಂದರೆ ವರ್ಷ ಪೂರ್ತಿ ಮಳೆ ಆಗ್ತದೋ, ಏನು ವರ್ಷದ 6 ತಿಂಗಳು ಮಾತ್ರ ಮಳೆ ಇರ್ತದೋ, ಏನು ಮಳೆನೇ ಆಗಂಗಿಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆ ಇದೆ. ಇಲ್ಲೊಂದು ಸ್ವಲ್ಪ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಇಲ್ಲಿ ಮಳೆ ನೆರಳಿನ ಪ್ರದೇಶ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಒಂದಿಷ್ಟು ಮಳೆಯ ವಿಧಗಳ ಕುರಿತು ಚರ್ಚೆ ಮಾಡೋಣ. ಮಳೆಯ ವಿಧಗಳ ಕುರಿತು ಚರ್ಚೆ ಮಾಡೋಣ. ಈ ವಾಯುಗುಣಕ್ಕೆ ಅನುಗುಣವಾಗಿ ಇವತ್ತು ಮಳೆ ಬರೋದಕ್ಕೆ ಕಾರಣ ಆಗಿತ್ತಪ್ಪ ಅಂತಂದರೆ ವಾಯುಗುಣ ಜೊತೆಗೆ ಮಾರುತಗಳು ಇಲ್ಲೇನಾಗ್ತವೆ, ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ವಾಯುಗುಣ ಮತ್ತು ಈ ಮಾರುತಗಳ ಪರಿಣಾಮ ಬೀಳುವ ಮಳೆಯ ಆಧಾರವಾಗಿ ಇಟ್ಕೊಂಡು ಇಲ್ಲೇನು ಮಾಡ್ತಾರಪ್ಪ ಅಂದರೆ ಮಳೆಗಳನ್ನು 3 ವಿಧಗಳಲ್ಲಿ ವಿಂಗಡಣೆ ಮಾಡ್ತಾನೆ. ಒಂದು ಪರಿಸರಣ ಮಳೆ ಅಂತೇಳಿ, ಒಂದು ಪರಿಸರಣ ಮಳೆ, ಇನ್ನೊಂದು ಪರ್ವತ ಮಳೆ, ಪರಿಸರಣ ಮಳೆ, ಪರ್ವತ ಮಳೆ, ಆಮೇಲೆ 3ನೇದ್ದು ಆವರ್ತ ಮಳೆ ಅಂತಂದೇಳಿ. ಆವರ್ತ ಮಳೆಯೊಳಗೆ ಮತ್ತೆ 2 ವಿಧಗಳು ಬರ್ತವೆ, ಆವರ್ತ ಮಳೆ ಮತ್ತು ಪ್ರತ್ಯಾವರ್ತ, ಸೈಕ್ಲೋನ್ಸ್ ಆ್ಯಂಡ್ ಆಂಟಿ ಸೈಕ್ಲೋನ್ಸ್ ಅಂತೇಳಿ ಬರ್ತವೆ. ಈಗ ಇಲ್ಲಿ ಪರಿಸರಣ ಮಳೆ ಅಂದ್ರೇನು, ಪರ್ವತ ಮಳೆ ಅಂದ್ರೇನು, ಆವರ್ತ ಮಳೆ ಅಂದ್ರೇನು ಅಂತ ಬಂದಾಗ ಗಮನಿಸ್ರಿ ಫ್ರೆಂಡ್ಸ್. ಈ ಭೂಮಿಯನ್ನು 2 ಸಮಭಾಗಗಳಾಗಿ ಅರ್ಧಿಸುವ ರೇಖೆ ಅಂತಂದರೆ ಸಮಭಾಜಕ ವೃತ್ತ.
ಈ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಪರಿಣಾಮ ಏನಾಗುತ್ತಪ್ಪ ಅಂತಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಿರ್ತದೆ. ಇಲ್ಲಿ ವರ್ಷವಿಡೀ ಅತಿ ಹೆಚ್ಚು ಉಷ್ಣಾಂಶ ಇರ್ತದ. ನೆನಪಿರಲಿ, ವಾತಾವರಣದೊಳಗ ಅತಿ ಹೆಚ್ಚು ಉಷ್ಣಾಂಶದ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ನೀರು ಆವಿಯಾಗಿ ಮೇಲೆ ಹೋಗಿ ಮೇಲೆ ಆದಷ್ಟು ಬೇಗ ಶೀಘ್ರವಾಗಿ ಮೋಡಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದಕ್ಕೊಂದು ಘರ್ಷಣೆ ಹೊಡ್ಕೊಂಡು ಮತ್ತೆ ಮಳೆ ಸುರಿಸ್ತಾ ಇರ್ತವೆ. ಇದೇನಾಗಿರ್ತದೆ, ಈ ರೀತಿಯ ಮಳೆಯ ಅವಧಿ ತುಂಬಾ ಕಡಿಮೆ ಅವಧಿಯೊಳಗೆ ಹೆಚ್ಚು ಮಳೆಯನ್ನು ಸುರಿಸ್ತಾ ಇರ್ತದೆ. ಇದು ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಪರಿಣಾಮ ನೀರು ಹಾವಿಯಾಗಿ ಸಡನ್ಲಿ ಮಳೆ ಸುರಿಸ್ತಿರ್ತದ. ಇದೇನಪ್ಪ ಅಂದ್ರೆ ವಾಯುಗುಣದ ಪರಿಣಾಮ ಈ ರೀತಿಯ ಮಳೆಗಳಿಗೆ ನಾವೇನಂತ ಕರಿತೀವಿ, ಪರಿಸರಣ ಮಳೆ ಅಂತ ಕರಿತೀವಿ. ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶದ ಪರಿಣಾಮ ಈ ಮಳೆ ಸುರಿತಕ್ಕಂಥದ್ದು. ಈ ಪರಿಸರಣ ಮಳೆ ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಭೂಮಧ್ಯ ರೇಖೆಯ ವ್ಯಾಪ್ತಿಯೊಳಗ ಅತಿ ಹೆಚ್ಚಾಗಿ ಕಂಡು ಬರ್ತದ. 10 ಡಿಗ್ರಿ ಉತ್ತರಕ್ಕೆ ಮತ್ತೆ 10 ಡಿಗ್ರಿ ಚಾನಲ್ ದಕ್ಷಿಣಕ್ಕೆ ಏನಿದೆಲ್ಲ ಸಮಭಾಜಕ ವೃತ್ತದಿಂದ ಈ ವ್ಯಾಪ್ತಿಯೊಳಗ ಪರಿಸರಣ ಮಳೆ ಜಾಸ್ತಿ ಆಗ್ತಿರ್ತದ. ಈ ಪರಿಸರಣ ಮಳೆ ಈ ಭಾಗದೊಳಗ ವರ್ಷವಿಡೀ ಮಳೆಯನ್ನು ಸುರಿಸ್ತಿರ್ತದ. ವರ್ಷವಿಡೀ ಮಳೆಯನ್ನು ಸುರಿಸುವ ಪರಿಣಾಮ ಏನಾಗುತ್ತೆ, ಈ ಭಾಗದೊಳಗ ಅತಿ ಹೆಚ್ಚು ಅರಣ್ಯ ಪ್ರದೇಶ ನಿರ್ಮಾಣ ಆಗ್ತದ. ಜೊತೆಗೆ ಆ ಅರಣ್ಯ ಪ್ರದೇಶದೊಳಗ ನಿರಂತರ ಮಳೆ ಬೀಳುವ ಪರಿಣಾಮ ಹಚ್ಚ ಹಸಿರಾಗಿರ್ತವ, ಅತ್ಯಂತ ಎತ್ತರಕ್ಕೆ ಬೆಳೀತವೆ. ಕಾರಣ ಇವತ್ತ ದಕ್ಷಿಣ ಅಮೆರಿಕದೊಳಗ ಮತ್ತು ಆಫ್ರಿಕಾದೊಳಗ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಕ್ಕಂಥದ್ದು. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಪರಿಸರಣ ಮಳೆ. ನಾವಿಲ್ಲಿ ಗಮನಿಸಬೇಕು, ಪರಿಸರಣ ಮಳೆ ಅತಿ ಮುಖ್ಯವಾಗಿ ಬೀಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಪರಿಣಾಮ ಅಂತೇಳಿ. ಈಗ ನಾವು ಈ ಮಳೆ ನೆರಳಿನ ಪ್ರದೇಶದ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರೆ ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗ್ತದ. ದೆನ್ ಪರಿಸರಣ ಮಳೆ ಭಾರತಕ್ಕೆ ಬೀಳಂಗಿಲ್ಲ ಏನ್ರಿ ಅಂತ ಬಂದಾಗ, ಭಾರತದಲ್ಲಿ ಪರಿಸರಣ ಮಳೆ ಯಾವಾಗ ದಾಖಲಾಗುತ್ತೆ ಅಂತಂದ್ರೆ ಭಾರತದೊಳಗ ಉಷ್ಣಾಂಶ ಪ್ರಮಾಣ ಯಾವಾಗ ಜಾಸ್ತಿ ಇರ್ತದ, ಭಾರತದೊಳಗೆ ಉಷ್ಣಾಂಶ ಪ್ರಮಾಣ ಜಾಸ್ತಿ ಯಾವಾಗ ಅಂತಂದ್ರೆ ಈ ಬೇಸಿಗೆಯ ಅವಧಿಯೊಳಗ ಈ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಇರ್ತದ. ಆ ಸಂದರ್ಭದೊಳಗ ಈ ಅತಿ ಹೆಚ್ಚು ಬಿಸಿಲಿನ ಪರಿಣಾಮ ಮಳೆ ಏನು ಸುರಿತಿರ್ತದ ನೋಡ್ರಿ, ಅದು ಪರಿಸರಣ ಮಳೆಗೆ ಉದಾಹರಣೆ. ಇದು ಆಲ್ಮೋಸ್ಟ್ ಯಾವ ಟೈಮಲ್ಲಿ ಅಂತಂದ್ರೆ ಈ ಮೇ ಮತ್ತು ಏಪ್ರಿಲ್ ಟೈಮ್ ಒಳಗೆ ಅಂದ್ರೆ ಏಪ್ರಿಲ್ ಕೊನೆಗೆ ಮತ್ತು ಮೇನ ಪ್ರಾರಂಭದೊಳಗೆ ಈ ಮಳೆ ಬೀಳ್ತಿರ್ತದ. ಬಟ್ ಪರಿಸರ ಮಳೆಯ ಲಕ್ಷಣ ಏನಪ್ಪಾ ಅಂತಂದ್ರೆ ಈ ಮಳೆ ಇನ್ನು ಆಗತಾನೆ ಮೋಡ ಘನೀಕರಣಗೊಂಡುವ ಪರಿಣಾಮ ಏನಾಗುತ್ತೆ, ಒಂದಕ್ಕೊಂದು ಘರ್ಷಣೆಯ ಪರಿಣಾಮ ಅತಿ ಹೆಚ್ಚು ಗುಡುಗು ಮತ್ತು ಅತಿ ಹೆಚ್ಚು ಮಿಂಚುಗಳು ಕೂಡ ಈ ಸಂದರ್ಭದೊಳಗೆ ಸಂಭವಿಸ್ತಿರ್ತವೆ. ಜೊತೆಗೆ ಮಳೆ ಇಲ್ಲೇನಾಗ್ತದಪ್ಪ ಅಂತಂದ್ರೆ ಹನಿಗಳ ರೂಪದಲ್ಲಿ ಬೀಳುವ ಬದಲಾಗಿ ಹಿಮದ ರೂಪದಲ್ಲಿ ಹಾಗೆ ಬೀಳ್ತಿರ್ತವ. ಕಾರಣ ಪರಿಸರಣ ಮಳೆ ಆಲಿಕಲ್ಲು ಮಳೆಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಜೊತೆಗೆ ಆಲಿಕಲ್ಲು ಮಳೆ ಬೀಳೋದಕ್ಕೂ ಕೂಡ ಈ ಪರಿಸರಣ ಮಳೆ ಕಾರಣ ಆಗ್ತದೆ. ಪರಿಸರಣ ಮಳೆ ಭಾರತದೊಳಗೆ ಯಾವ ಅವಧಿಯೊಳಗ ಅಂತಂದ್ರೆ ಬೇಸಿಗೆ ಅವಧಿಯೊಳಗೆ ಹೆಚ್ಚು ಕಂಡು ಬರ್ತಕ್ಕಂಥದ್ದು, ನೆನಪಲ್ಲಿರಲಿ. ಅದಾದ್ಮೇಲೆ ಪರ್ವತ ಮಳೆ. ನಾವಿಲ್ಲಿ ಮಳೆ ನೆರಳಿನ ಪ್ರದೇಶ ನಿರ್ಮಾಣ ಆಗಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಪರ್ವತ ಮಳೆ. ಇದನ್ನ ನಾನು ಇಲ್ಲಿ ಯಾಕೆ ಚರ್ಚೆ ಮಾಡ್ಬೇಕು ಅಂತಂದ್ರೆ ಭಾರತದಲ್ಲಿ ಗಮನಿಸ್ರಿ ಫ್ರೆಂಡ್ಸ್, ಭಾರತದೊಳಗ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಿದಾವೆ, ವಿಂಧ್ಯ ಪರ್ವತ ಶ್ರೇಣಿ, ಸಾತ್ಪುರ್ ಪರ್ವತ ಶ್ರೇಣಿ, ದೆನ್ ಅರಾವಳಿ ಬೆಟ್ಟಗಳು, ಹಿಮಾಲಯ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಪರ್ವತ ಶ್ರೇಣಿಗಳು, ಆನಂತರ ಪೂರ್ವ ಘಟ್ಟಗಳಿದಾವೆ. ಈ ಭಾರತದೊಳಗ ಭಾರತಕ್ಕೆ ಅತಿ ಹೆಚ್ಚು ಮಳೆಯನ್ನು ತಂದು ಸುರಿಸುವಂತಹ ಮಾರುತಗಳು ಅಂತಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅತಿ ಹೆಚ್ಚು ಮಳೆಯನ್ನು ತಂದು ಸುರಿಸ್ತವೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅತಿ ಹೆಚ್ಚು ಮಳೆ ಅಂದ್ರೆ ಮೋಡಗಳನ್ನ ತಗೊಂಡು ಬರೋದ್ರಿಂದ ಈ ಪರ್ವತಗಳು ಏನ್ ಮಾಡ್ತವೆ, ಇದಕ್ಕೆ ಅಡ್ಡಿ ಆಗ್ತವೆ. ಪರಿಣಾಮ ಮಾರುತಗಳು ಪರ್ವತಗಳಿಗೆ ಅಪ್ಪಳಿಸಿ ಪರ್ವತಗಳ ಏನಿರ್ತದ ಮುಖಭಾಗ ಅಂದ್ರೆ ಆ ಭಾಗದಲ್ಲಿ ಹೆಚ್ಚು ಮಳೆಯನ್ನು ಸುರಿಸ್ತಿರ್ತದ. ಇಲ್ಲಿಂದ ಮತ್ತೆ ಮುಂದೆ ಹೋಗಿ ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿಯೂ ಕೂಡ ಇವು ಅಪ್ಪಳಿಸುವುದರಿಂದ ಅಲ್ಲಿ ಹೆಚ್ಚು ಮಳೆ ಸುರಿತದ. ದೆನ್ ಶಿವಾಲಿಕ್ ಪರ್ವತಗಳಲ್ಲಿ ಹೋಗಿ ಅಪ್ಪಳಿಸುವುದರಿಂದ ಅಲ್ಲಿ ಹೆಚ್ಚು ಮಳೆ ಸುರಿತದ. ಅಂದ್ರೆ ಒಟ್ಟಾರೆಯಾಗಿ ನಾವು ಗಮನಿಸೋದು ಭಾರತದೊಳಗ ಈ ರೀತಿಯಾಗಿ ಪರ್ವತಗಳು ಮಳೆಯ ಮಾರುತಗಳನ್ನು ತಡೆ ಹಿಡಿಯುವ ಪರಿಣಾಮ ಹೆಚ್ಚು ಮಳೆ ಆಗ್ತಾ ಇತ್ತನಪ್ಪ ಅಂದ್ರೆ ಅದಕ್ಕೆ ನಾವು ಪರ್ವತ ಮಳೆ ಅಂತ ಕರಿತೇವೆ. ಈ ಪರ್ವತ ಮಳೆಗಳು ಭಾರತದೊಳಗ ಅತಿ ಹೆಚ್ಚು ಮಳೆಗೆ ಕಾರಣ ಆಗ್ತಕ್ಕಂಥದ್ದು. ನೆನಪಿರ್ಲಿ, ಇದು ಕೂಡ ಪ್ರಶ್ನೆ ಕೇಳ್ತಿರ್ತಾನ. ಭಾರತದಲ್ಲಿ ಈ ಕೆಳಗಿನ ಯಾವ ಮಳೆ ಅತಿ ಹೆಚ್ಚು ಮಳೆಯನ್ನು ಸುರಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಭಾರತದೊಳಗ ಅತಿ ಹೆಚ್ಚು ಮಳೆಗೆ ಕಾರಣ ಆಗುವಂತಹ ಮಳೆಯ ವಿಧ ಅದು ಪರ್ವತ ಮಳೆ. ಸೊ ಪರ್ವತ ಮಳೆಗೂ ಈಗ ಮಳೆ ನೆರಳಿನ ಪ್ರದೇಶಕ್ಕೂ ಉದಾಹರಣೆ ಅಂತ ಬಂದಾಗ ಸ್ವಲ್ಪ ಗಮನಿಸ್ರಿ ಫ್ರೆಂಡ್ಸ್. ಈಗ ಇದೊಂದು ಪರ್ವತ ಇದೆ. ಇಲ್ಲಿ ಈ ಪರ್ವತದೊಳಗ ಇಲ್ಲಿ ಬರುವಂತಹ ಮಾರುತಗಳು ಏನಾಗ್ತಾವಪ್ಪ ಅಂತಂದ್ರೆ
ಇದು ಅತ್ಯಂತ ಎತ್ತರ ಇರೋ ಪರಿಣಾಮ ಇದಕ್ಕೆ ತಾಗಿ ಏನಾಗ್ತವೆ ಇಲ್ಲಿ ಮಳೆ ಸುರಿಸ್ತಿರ್ತವೆ. ಇದರ ಹಿಂದೆ ಇರುವಂತಹ ಈ ಭೂಪ್ರದೇಶದ ವ್ಯಾಪ್ತಿಗೆ ಈ ಭೂಪ್ರದೇಶದ ವ್ಯಾಪ್ತಿಗೆ ಏನಾಗುತ್ತಪ್ಪ ಅಂದ್ರೆ ಮಳೆ ತಲುಪೋದಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಬರುವಂತಹ ಅಷ್ಟು ಮಾರುತಗಳು ತರುವಂತಹ ಮೋಡಗಳು ಏನಾಗುತ್ತವೆ ಇಲ್ಲೇ ಮಳೆಯಾಗಿ ಸುರಿಯೋದ್ರಿಂದ ಈ ಹಿನ್ನೆಲೆಯ ಭಾಗ ಏನಾಗುತ್ತಪ್ಪ ಅಂತಂದ್ರೆ ಮಳೆಯನ್ನ ಪಡ್ಕೊಳ್ಳೋದಕ್ಕೆ ಕಡಿಮೆ ಪ್ರಮಾಣದ ಮಳೆ ಪಡ್ಕೊಳ್ತದ, ಹೆಚ್ಚು ಕಡಿಮೆ ಮಳೆನೇ ಆಗಂಗಿಲ್ಲ. ಈ ರೀತಿಯ ಪ್ರದೇಶ ಇತ್ತನಪ್ಪ ಅಂತಂದ್ರೆ ಇದನ್ನ ಈ ಪ್ರದೇಶದ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ನೆನಪಿರಲಿ, ಇದು ಈ ಪ್ರದೇಶವನ್ನು ಏನಂತ ಕರಿತೀವಿ, ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಈ ಮಳೆ ನೆರಳಿನ ಪ್ರದೇಶ ನಿರ್ಮಾಣ ಆಗಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಭಾರತದಲ್ಲಿ ರಚನೆ ಆಗಿರುವಂತಹ ಈ ರೀತಿಯಾದಂತಹ ಪರ್ವತ ಮತ್ತು ಭೂಪ್ರದೇಶಗಳ ಪರಿಣಾಮ ಕೆಲವೊಂದು ಭಾರತದ ಪ್ರದೇಶಗಳಲ್ಲಿ ಏನಾಗತ್ತಂದ್ರೆ ಅತಿ ಕಡಿಮೆ ಮಳೆ ದಾಖಲಾಗ್ತಕ್ಕಂಥದ್ದು. ಇನ್ನು ನೀವು ಗಮನಿಸ್ಬೋದು, ಇಲ್ಲಿ ಈ ರಾಜಸ್ಥಾನದ ಪಶ್ಚಿಮ ಭಾಗದೊಳಗ ಅತ್ಯಂತ ಕಡಿಮೆ ಮಳೆ ಬೀಳ್ತದೆ. ಅತಿ ಕಡಿಮೆ ಮಳೆ ಬೀಳ್ತಾ ಇತ್ತು, ಅದು ಉಷ್ಣವಲಯದ ವಾತಾವರಣದಾಗ ಇತ್ತು ಅನ್ನಪ್ಪ ಅಂತಂದ್ರೆ ಅಲ್ಲಿರುವಂತಹ ಮಣ್ಣು ಕ್ರಮೇಣ ಏನಾಗತ್ತಪ್ಪ ಅಂದ್ರೆ ಮರುಭೂಮಿಯಾಗಿ ನಿರ್ಮಾಣಗೊಳ್ತದ. ದಟ್ ಈಸ್ ಬಿಕಾಸ್ ಆಫ್ ಮಳೆ ನೆರಳಿನ ವ್ಯಾಪ್ತಿ ಅಂತಲೂ ಕೂಡ ಗಮನಿಸತಕ್ಕಂಥದ್ದು. ಈ ಅರವಳಿ ಪರ್ವತ ಶ್ರೇಣಿ ಏನಾಗ್ತದಪ್ಪ ಅಂದ್ರೆ ರಾಜಸ್ಥಾನವನ್ನ ಪೂರ್ವ ರಾಜಸ್ಥಾನ ಮತ್ತು ಪಶ್ಚಿಮ ರಾಜಸ್ಥಾನವಾಗಿ ವಿಂಗಡಿಸ್ತದೆ. ಪೂರ್ವ ರಾಜಸ್ಥಾನದೊಳಗ ತುಂಬಾ ಉತ್ತಮವಾದಂತಹ ಮಳೆ ಬೀಳ್ತದ, ಫಲವತ್ತಾದ ಮಣ್ಣದ, ಹೆಚ್ಚು ಫಸಲು ಸಿಗ್ತದ. ಆದರೆ ಪಶ್ಚಿಮ ರಾಜಸ್ಥಾನದ ವ್ಯಾಪ್ತಿಯೊಳಗೆ ಬಂದಾಗ ಏನಾಗತ್ತಪ್ಪ ಅಂದ್ರೆ ಈ ಒಂದು ಪರ್ವತ ಸಾಲುಗಳು ಮಳೆಯ ಮಾರುತಗಳನ್ನು ತಡೆ ಹಿಡಿತವೆ. ಕೇವಲ ಇಲ್ಲಿ ರಾಜಸ್ಥಾನಕ್ಕೆ ಮಳೆ ಕಡಿಮೆ ಬೀಳೋದಕ್ಕೆ ಎರಡು ಕಾರಣ ಕೊಡ್ಬೋದು. ಒಂದು ಪರ್ವತ ಅಡ್ಡಿಪಡಿಸೋದು, ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ವಾಯುವ್ಯ ಭಾಗದಲ್ಲಿ ಇರೋದು. ಭಾರತದೊಳಗೆ ಯಾವಾಗಲೂ ಮಾರುತಗಳು ಏನಾಗ್ತವೆ ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗ್ತವೆ, ಇಲ್ಲಿ ಈಶಾನ್ಯದಿಂದ ನೈಋತ್ಯಕ್ಕೆ ಬರ್ತವೆ, ಬಟ್ ವಾಯುವ್ಯಕ್ಕೆ ಕ್ರಮಿಸಂಗಿಲ್ಲ. ಅದನ್ನು ಒಂದು ರೀಸನ್ನೇ. ಬಟ್ ಇಲ್ಲೇನಾಗ್ತದೆ, ಈ ಇಂದ್ರ ಪ್ರದೇಶ ಮಳೆ ನೆರಳಿನ ವ್ಯಾಪ್ತಿ ಆಗಿರೋದ್ರಿಂದ ಭಾರತದೊಳಗೆ ರಾಜಸ್ಥಾನ ಅತಿ ಕಡಿಮೆ ಮಳೆಯನ್ನ ದಾಖಲು ಮಾಡ್ತಕ್ಕಂತಹ ರಾಜ್ಯ. ಅದೇ ರೀತಿಯೊಳಗ ಹೆಚ್ಚು ಬರಗಾಲವನ್ನ ಅನುಭವಿಸುವಂತಹ ರಾಜ್ಯ ಅಂತಂದ್ರೆ ದಟ್ ಈಸ್ ರಾಜಸ್ಥಾನ. ನೆನಪಿರ್ಲಿ. ಆದ್ರೆ ಇನ್ನೊಂದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ರಾಜಸ್ಥಾನದ ನಂತರ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ರಾಜ್ಯ ಅಂತಂದ್ರೆ ದಟ್ ಈಸ್ ಕರ್ನಾಟಕ. ನೆನಪಿರ್ಲಿ, ಇವೆಲ್ಲವನ್ನು ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ, ನೆನಪಿರ್ಲಿ. ಸೊ ರಾಜಸ್ಥಾನದ ನಂತರ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ರಾಜ್ಯ ಅಂತಂದ್ರೆ ದಟ್ ಈಸ್ ಕರ್ನಾಟಕ. ಇನ್ನು ಕರ್ನಾಟಕದ ವ್ಯಾಪ್ತಿಯೊಳಗಂತ ಬಂದಾಗ ನೋಡ್ರಿ, ಕರ್ನಾಟಕದೊಳಗೆ ಅತಿ ಹೆಚ್ಚು ಮಳೆ ದಾಖಲಾಗುವ ಸ್ಥಳ ಯಾವುದು? ಆಗುಂಬೆ. ಈ ಆಗುಂಬೆಯಿಂದ ನೇರವಾಗಿ ಪೂರ್ವಕ್ಕೆ ಜಸ್ಟ್ 129 ಕಿಲೋಮೀಟರ್ ದೂರ, ಎಷ್ಟು 129 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ನಾಯಕನಹಟ್ಟಿ ಅತಿ ಕಡಿಮೆ ಮಳೆಯನ್ನು ದಾಖಲು ಮಾಡ್ತದೆ. ಇಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ 875 865 ವಾರ್ಷಿಕ ಸರಾಸರಿ ಮಳೆ ಬಿದ್ದರೆ ಇಲ್ಲೇನಾಗಿರ್ತದಪ್ಪ ಅಂತಂದ್ರೆ 45.6 ಸೆಂಟಿಮೀಟರ್ಗಳಷ್ಟು ವಾರ್ಷಿಕ ಸರಾಸರಿ ಮಳೆ ಇಲ್ಲಿ ದಾಖಲಾಗ್ತಿರ್ತದ. ಏನಕ್ಕೆ ಅಂತಂದ್ರೆ ಈ ಒಂದು ನಾಯಕನಹಟ್ಟಿ ಪ್ರದೇಶ ಏನಾಗಿದೆಪ್ಪ ಅಂತಂದ್ರೆ ಮಳೆ ನೆರಳಿನ ಭೂ ವ್ಯಾಪ್ತಿಗೆ ಸೇರ್ಪಡೆಗೊಂಡಿರೋದ್ರಿಂದ ಅಥವಾ ಮಳೆ ನೆರಳಿನ ಪ್ರದೇಶ ಆಗಿರೋದ್ರಿಂದ ಅತಿ ಕಡಿಮೆ ಮಳೆ ದಾಖಲಾಗ್ತಕ್ಕಂಥದ್ದು. ನಾವು ಈ ಅಂಶವನ್ನ ಗಮನಿಸಿದಾಗ ನಮಗೊಂದು ಸ್ಪಷ್ಟ ಆಗೋದೇನು, ನಾಯಕನಹಟ್ಟಿ ಇಲ್ಲಿ ಕಡಿಮೆ ಮಳೆ ಬೀಳೋದಕ್ಕೆ ಕಾರಣ ಏನು ಅಂತ ಬಂದಾಗ ಆ ಭೂಪ್ರದೇಶ ಇರೋದು ಮಳೆ ನೆರಳಿನ ವ್ಯಾಪ್ತಿ ಒಳಗ. ರಾಜಸ್ಥಾನದ ಪಶ್ಚಿಮ ಭಾಗದೊಳಗ ಅತಿ ಕಡಿಮೆ ಮಳೆ ದಾಖಲಾಗೋಕ್ಕೆ ಕಾರಣ ಏನಂತ ಬಂದಾಗ ಅದು ಕೂಡ ಮಳೆ ನೆರಳಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಮಗೆ ಇಲ್ಲಿ ಒಂದು ಸ್ಪಷ್ಟ ಆಗೋದು, ಇಲ್ಲಿ ಕಡಿಮೆ ಮಳೆ ಬೀಳ್ತಾ ಇದೆ ಅಥವಾ ಮಳೆನೇ ಆಗಂಗಿಲ್ಲ ಅಂತಂದಾಗ ಇಲ್ಲೇನಾಗಿದೆ ಮಳೆ ನೆರಳಿನ ಪ್ರದೇಶಕ್ಕೆ ಇದಕ್ಕೆ ಕಾರಣ ಅಂತಂದ್ರೆ ಗೊತ್ತಾಗ್ತದ. ಆ ಕಾರಣ ಮಳೆ ನೆರಳಿನ ಪ್ರದೇಶ ಯಾವಾಗಲೂ ಅತಿ ಕಡಿಮೆ ಮಳೆ ಅಥವಾ ಕೆಲವೊಂದು ಟೈಮ್ ಒಳಗೆ ಮಳೆನೇ ಆಗದೇ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು. ಎಸ್, ಎಲ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ದೆನ್ ನೆಕ್ಸ್ಟ್ ಆವರ್ತ ಮಳೆಗಳು ಅಂತನಪ್ಪ ಅಂದ್ರೆ ಈ ಮಾರುತಗಳ ಒತ್ತಡದ ಪರಿಣಾಮ. ನೋಡ್ರಿ, ಮಾರುತಗಳ ನಿರ್ವಾತಗಳು ಏನಾಗ್ತವಪ್ಪ ಅಂತಂದ್ರೆ ಯಾವಾಗಲೂ ಮಾರುತಗಳು ಏನಾಗ್ತಿರ್ತಪ್ಪ ಅಂತಂದ್ರೆ ಒತ್ತಡ ರಹಿತ ಪ್ರದೇಶಗಳ ಕಡೆ ಚಲಿಸ್ತಾ ಇರುವಂತಹ ಸಂದರ್ಭದೊಳಗ ಎಲ್ಲಾದ್ರೂ ಒಂದಿಷ್ಟು ನಿರ್ವಾತ ಪ್ರದೇಶ ನಿರ್ಮಾಣ ಆಯ್ತು. ನಿರ್ವಾತ ಅನ್ನಪ್ಪ ಅಂತಂದ್ರೆ ಒತ್ತಡ ಅಂದ್ರೆ ಗಾಳಿ ಇಲ್ಲದೆ ಇರುವಂತಹ ಪ್ರದೇಶ, ಒತ್ತಡ ಕಡಿಮೆ ಇರುವಂತಹ ಪ್ರದೇಶ ನಿರ್ಮಾಣ ಆಯ್ತಂದ್ರೆ ಅಲ್ಲೇನು ಮಾಡ್ತವೆ, ಮಾರುತಗಳು ಸುತ್ತೋಕ್ ಶುರು ಮಾಡ್ತವೆ. ಒಂದು ಆವರ್ತ ರೀತಿ ಒಳಗೆ ಸುತ್ತವೆ, ಇಲ್ಲಪ್ಪ ಅಂತಂದ್ರೆ ಪ್ರತ್ಯಾವರ್ತ ರೀತಿ ಒಳಗೆ ಸುತ್ತಕ್ಕೆ ಪ್ರಾರಂಭ ಮಾಡ್ತವೆ. ಈ ಆವರ್ತಗಳು ಸುತ್ತುವ ಪರಿಣಾಮ ಏನಾಗ್ತದ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರಿನ ರಾಶಿ ಮತ್ತೆ ಮೋಡವಾಗಿ ಪರಿಣಾಮಗೊಂಡು ಇಲ್ಲೇನಾಗ್ತದಪ್ಪ ಅಂದ್ರೆ ಗಾಳಿಯ ಜೊತೆ ಸೇರ್ಕೊಂಡು ಏನಾಗ್ತದ, ಈ ಒಂದು ದಡಗಳಿಗೆ
ಅಂದ್ರೆ ಸಮುದ್ರದ ತೀರಗಳಿಗೆ ಬಂದು ಅಪ್ಪಳಿಸ್ತಿರ್ತದೆ. ಆ ರೀತಿ ಅಪ್ಪಳಿಸುವ ಮಾರುತಗಳನ್ನು ನಾವೇನಂತ ಕರಿತೀವಿ? ಚಂಡಮಾರುತಗಳಂತ ಕರಿತೀವಿ. ಆ ಚಂಡಮಾರುತಗಳು ನಿರ್ಮಾಣ ಆಗಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಆವರ್ತ ಮಳೆ ಅಥವಾ ಆವರ್ತ ಮಾರುತಗಳು. ಇನ್ನು ಈ ಚಂಡಮಾರುತಗಳನ್ನ ಯಾವ ರೀತಿಯಾಗಿ ವಿಧಗಳನ್ನಾಗಿ ವಿಂಗಡಣೆ ಮಾಡಿದರೆ, ಅತಿ ಪ್ರಬಲ ಚಂಡಮಾರುತ ಅಂದ್ರೆ ಏನು, ಯಾವ ಸಂದರ್ಭದೊಳಗ ರೆಡ್ ಅಲರ್ಟ್ ಘೋಷಣೆ ಮಾಡ್ತಾನೆ, ಯಾವ ಸಂದರ್ಭದಾಗ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡ್ತಾನೆ, ಅವುಗಳನ್ನ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸೂಕ್ತವಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ಅಂದ್ರೆ ಒಂದು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು, ಆವರ್ತ ಮಾರುತಗಳು ಈ ನಮ್ಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಾನ್ಸೂನ್ ಮಾರುತಗಳ ಪೂರ್ವದಲ್ಲಿ ಅಥವಾ ಮಾನ್ಸೂನ್ ಮಾರುತಗಳ ನಂತರದ ಅವಧಿ ಒಳಗ ಆವರ್ತ ಮಾರುತಗಳು ಮಳೆಯನ್ನು ತಗೊಂಡು ಬರ್ತವೆ. ಇನ್ನು ಪರಿಸರಣ ಮಳೆ ಭಾರತದೊಳಗೆ ಯಾವ ಟೈಮ್ ಒಳಗೆ ಅಂತಂದ್ರೆ ಬೇಸಿಗೆ ಅವಧಿ ಒಳಗೆ ಮಳೆ ತಗೊಂಡು ಬರ್ತವೆ. ದೆನ್ ನೆಕ್ಸ್ಟ್ ಪರ್ವತ ಮಳೆ ಭಾರತದೊಳಗ ಅತಿ ಹೆಚ್ಚು ಮಳೆಗೆ ಕಾರಣ ಆಗ್ತಕ್ಕಂಥದ್ದು, ನೆನಪಿರ್ಲಿ. ನೆಕ್ಸ್ಟ್ ಇದೇ ಮಳೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಯಾವುದಕ್ಕನಪ್ಪ ಅಂತಂದ್ರೆ ಇಲ್ಲಿ ಛೋಟಾ ನಾಗ್ಪುರ್ ಪರ್ವತಗಳಂತ ಕೂಡ ಕಂಡು ಬರ್ತವೆ. ಈ ಛೋಟಾ ನಾಗ್ಪುರ್ ಪರ್ವತಗಳಲ್ಲಿಯೂ ಸಹ ಜೂನ್ ಮತ್ತೆ ಆಗಸ್ಟ್ ಸಂದರ್ಭದೊಳಗ ಈ ಮಾರುತಗಳನ್ನ ತಡೆ ಹಿಡಿಯೋದ್ರಿಂದ ಈ ಪರ್ವತಗಳಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗ್ತದೆ. ಅತಿ ಹೆಚ್ಚು ಮಳೆ ದಾಖಲಾಗೋದ್ರಿಂದ ಇಲ್ಲಿ ಒಂದಿಷ್ಟು ನದಿಗಳು ಉಗಮ ಆಗ್ತವೆ. ಈ ನದಿಗಳು ಏನಾಗ್ತವೆ ಅಂದ್ರೆ ಇಲ್ಲಿಯ ರಾಜ್ಯಗಳಲ್ಲಿ ಏನಾಗ್ತದೆ ಅತಿ ಹೆಚ್ಚು ಪ್ರವಾಹಕ್ಕೆ ಕಾರಣ ಆಗ್ತವೆ. ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ಸರ್ಕಾರ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತದೆ. ಈ ಅಣೆಕಟ್ಟುಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಮುಂದಿನ ಪ್ರಶ್ನೆ ಇದೆ, ಅದನ್ನ ಚರ್ಚೆ ಮಾಡ್ತೀನಿ. ಇಷ್ಟು ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮಳೆಯ ವಿಧ, ಮಳೆ ನೆರಳಿನ ಪ್ರದೇಶ ಅಂದ್ರೆ ಏನು, ಮಳೆ ನೆರಳಿನ ಪ್ರದೇಶ ಅತಿ ಕಡಿಮೆ ಅಥವಾ ಮಳೆನೇ ಆಗದೆ ಇರುವಂತಹ ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ಎಸ್ ಫ್ರೆಂಡ್ಸ್, ಇಷ್ಟು ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ದೆನ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಗಮನಿಸ್ರಿ. ಇದು 5ನೇ ಪ್ರಶ್ನೆ ನೋಡ್ರಿ. ದಾಮೋದರ್ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಡ್ಯಾಶ್ ಮತ್ತು ವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಗಿದೆ. ದಾಮೋದರ್ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಡ್ಯಾಶ್ ಮತ್ತು ವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಗಿದೆ. ಮೊದಲನೇದು ರಾಜಸ್ಥಾನ, ಬಿ ಪಶ್ಚಿಮ ಬಂಗಾಲ್, ಸಿ ಪೂರ್ವ ಬಂಗಾಲ್, ಡಿ ಉತ್ತರ ಪ್ರದೇಶ್. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ವಾಸ್ ಜಾಯಿಂಟ್ಲಿ ವೆಂಚರ್ಡ್ ಬೈ ಡ್ಯಾಶ್ ಅಂಡ್ ಅನ್ಡಿವೈಡೆಡ್ ಆಫ್ ಬಿಹಾರ್. Damodar Valley project was jointly ventured by dash and undivided of Bihar. A. Rajasthan, B. West Bengal, C. East Bengal, D. Uttar Pradesh. Yes, ಗಮನಿಸ್ರಿ, ಇಲ್ಲಿ ದಾಮೋದರ್ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆ. ಇಲ್ಲಿ ದಾಮೋದರ್ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ. ದಾಮೋದರ್ ನದಿ ಕಣಿವೆ ಯೋಜನೆ. ಈ ದಾಮೋದರ್ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆ ಇದೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊದಲು ಒಂದಿಷ್ಟು ನದಿ ಕಣಿವೆ ಯೋಜನೆಗಳಂದ್ರೆ ಏನು ಅನ್ನೋದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಆದ್ಮೇಲೆ ಈ ನದಿ ಕಣಿವೆ ಯೋಜನೆ ಅಂದ್ರೆ ಆಲ್ಮೋಸ್ಟ್ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದು, ಅವುಗಳನ್ನ ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡ್ಕೊಳ್ಳೋದು, ಅವುಗಳೇನಾಗಿರ್ತವೆ ನದಿ ಕಣಿವೆ ಯೋಜನೆಗಳಾಗಿರ್ತವೆ ಅಥವಾ ಜಲಾಶಯಗಳು, ಅಣೆಕಟ್ಟುಗಳಂತೂ ಕೂಡ ನಾವು ಇಲ್ಲಿ ಉಲ್ಲೇಖಿಸಬಹುದು. ನೆನಪಿರ್ಲಿ, ಇನ್ನು ಅಣೆಕಟ್ಟುಗಳು ಅಥವಾ ಜಲಾಶಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೇಸಿಕ್ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಯಾವುದೇ ಜಲಾಶಯ ಅಥವಾ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅವುಗಳನ್ನ 1:6 ಅನುಪಾತದಲ್ಲಿ ನಿರ್ಮಾಣ ಮಾಡಿರ್ತಾರೆ. ನೆನಪಿರ್ಲಿ, ಮುಂದಿನ ದಿನಮಾನಗಳಲ್ಲಿ ಇದು ಪ್ರಶ್ನೆ ಆಗೋ ಸಾಧ್ಯತೆ ಇರ್ತದೆ. ಯಾವುದೇ ಜಲಾಶಯ ಅಥವಾ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅವುಗಳನ್ನ ಯಾವ ಅನುಪಾತದಲ್ಲಿ ನಿರ್ಮಾಣ ಮಾಡಲಾಗತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಅವುಗಳನ್ನ 1:6 ಅನುಪಾತದಲ್ಲಿ ನಿರ್ಮಾಣ ಮಾಡ್ತಾರೆ. 1:6 ಅನುಪಾತ ಅಂತಂದ್ರೆ ಅರ್ಥ 1,000 ಹೆಕ್ಟರ್ ಭೂಪ್ರದೇಶದಲ್ಲಿ ಹಿನ್ನೀರು ನಿಂತ್ಕೊಂಡಿದ್ರೆ ಅದು ಮುಂದೆ ಸುಮಾರು 6,000 ಹೆಕ್ಟರ್ ಭೂಪ್ರದೇಶದ ವ್ಯಾಪ್ತಿಗೂ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇರಬೇಕು. ಅಂತಹ ಸ್ಥಳದ ವ್ಯಾಪ್ತಿಯೊಳಗೇನಾಗಿರ್ತಾರೆ ನದಿಗೆ ಅಡ್ಡಲಾಗಿ ಜಲಾಶಯಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅದೇ ಕಾರಣಕ್ಕಾಗಿನೇ ಎರಡೂ ಕಡೆ ಅತ್ಯಂತ ದೊಡ್ಡ ಬೆಟ್ಟಗಳಿದ್ದು ಮಧ್ಯಭಾಗದಲ್ಲಿ ನೀರು ಹರಿತಾ ಇತ್ತನಪ್ಪ ಅಂದ್ರೆ ಅಂತಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಜಲಾಶಯಗಳನ್ನು ನಿರ್ಮಾಣ ಮಾಡ್ತಿರ್ತಾನೆ. ಯಾಕಂದ್ರೆ ಕಡಿಮೆ ವ್ಯಾಪ್ತಿಯೊಳಗ ಹೆಚ್ಚು ನೀರು ನಿಂತ್ಕೊಂಡಿರ್ಬೇಕು, ಆ ಕಾರಣಕ್ಕೋಸ್ಕರ. ಸೊ ಯಾವಾಗ್ಲೂ ಜಲಾಶಯಗಳನ್ನ ಯಾವ ಅನುಪಾತದೊಳಗ 1:6 ಅನುಪಾತದೊಳಗೆ ನಿರ್ಮಾಣ ಮಾಡಿರ್ತಾರೆ. ಇವುಗಳನ್ನ ನಿರ್ಮಾಣ ಮಾಡುವಂತಹ ಅತಿ ಮುಖ್ಯ ಉದ್ದೇಶ ಅಂತ ಬಂದಾಗ ಮೊದಲನೇದಾಗಿ ಇಲ್ಲಿ ನೀರಾವರಿಗೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾನೆ ಜಲಾಶಯ ನಿರ್ಮಾಣ ಮಾಡ್ತಾನೆ. ಅದಾದ್ಮೇಲೆ 2 ನೀರಾವರಿ ಆದ್ಮೇಲೆ ಜಲವಿದ್ಯುತ್ತನ್ನ ಉತ್ಪಾದನೆ ಮಾಡೋದಾಗಿರ್ಬೋದು, ಜಲವಿದ್ಯುತ್ ಉತ್ಪಾದನೆ ಮಾಡೋದು. 3ನೇದು ಪ್ರವಾಹಗಳ ನಿಯಂತ್ರಣ,
ಪ್ರವಾಹಗಳ ನಿಯಂತ್ರಣ. ಆನಂತರ 4ನೇದು ಪ್ರವಾಸೋದ್ಯಮ. ದೆನ್ 5ನೇದು ನೀರಾವರಿ, ಜಲವಿದ್ಯುತ್ತು, ಪ್ರವಾಹಗಳ ನಿಯಂತ್ರಣ, ಪ್ರವಾಸೋದ್ಯಮ, ದೆನ್ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸಿಕೊಡ್ತಕ್ಕಂಥದ್ದು, ದೆನ್ ಮೀನುಗಾರಿಕೆ ಇವೆಲ್ಲವುಗಳನ್ನು ಉದ್ದೇಶ ಇಟ್ಕೊಂಡು ಸರ್ಕಾರ ಏನು ಮಾಡಿರ್ತಪ್ಪ ಅಂತಂದರೆ ಈ ನದಿ ಕಣಿವೆ ಯೋಜನೆಗಳನ್ನು ಜಾರಿಗೆ ತಗೊಂಡು ಬರ್ತಿರ್ತದ. ಅಂದರೆ ಯಾವುದಾದ್ರೂ ಭಾರತದೊಳಗೆ ಬಹುತೇಕ ನದಿ ಕಣಿವೆ ಯೋಜನೆಗಳಿಂದವಲ್ಲ, ಆ ನದಿ ಕಣಿವೆ ಯೋಜನೆಗಳ ಉದ್ದೇಶ ಅಂತಂದರೆ ಕೇವಲ ಒಂದೇ ಉದ್ದೇಶ ಇಟ್ಕೊಂಡು ನದಿ ಕಣಿವೆ ಯೋಜನೆಗಳು ನಿರ್ಮಾಣಗೊಂಡಿಲ್ಲ. ಇವೆಲ್ಲ ಉದ್ದೇಶಗಳು, ಫಾರ್ ಎಕ್ಸಾಂಪಲ್ ನೀರಾವರಿ ಅಂದರೆ ಕೃಷಿಗೆ ಅನುಕೂಲ ಆಗೋ ಹಾಗೆ, ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಅಂದರೆ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ಸ್ ಆಗಿರ್ಬೋದು, ಪ್ರವಾಹಗಳ ನಿಯಂತ್ರಣ, ಪ್ರವಾಸೋದ್ಯಮ, ಕೈಗಾರಿಕೆ, ಮೀನುಗಾರಿಕೆ, ಅಂದರೆ ಒಂದಕ್ಕಿಂತ ಹೆಚ್ಚು ವಿವಿಧ ಉದ್ದೇಶಗಳಿರೋದ್ರಿಂದ ಭಾರತದ ಬಹುತೇಕ ನದಿ ಕಣಿವೆಗಳೇನಾಗ್ಯಾವಪ್ಪ ಅಂದರೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳಾಗಿರೋದು ನೆನಪಿರಲಿ. ಅಂದರೆ ವಿವಿಧ ಉದ್ದೇಶ ಅಂದರೆ ಈ ರೀತಿಯಾಗಿ ಉದ್ದೇಶಗಳು ಬೇರೆ ಬೇರೆ ಇಟ್ಕೊಂಡು ಒಂದೇ ನದಿ ಕಣಿವೆ ಯೋಜನೆ ನಿರ್ಮಾಣ ಆಗಿರ್ತಕ್ಕಂಥ. ಸೊ ಈ ರೀತಿಯಾಗಿ ವಿವಿಧೋದ್ದೇಶ ನದಿ ಕಣಿವೆಯ ಅಂದರೆ ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ನಿರ್ಮಾಣಗೊಂಡ ಜಲಾಶಯ ಮತ್ತು ನದಿ ಕಣಿವೆ ಯೋಜನೆಗಳಲ್ಲಿ ಸ್ವತಂತ್ರ ಭಾರತದೊಳಗೆ ಮೊದಲನೇದು ಯಾವುದು ಅಂತಂದರೆ ದಾಮೋದರ ನದಿ ಕಣಿವೆ ಯೋಜನೆ ನೆನಪಿರಲಿ. ದಾಮೋದರ ನದಿ ಕಣಿವೆ ಯೋಜನೆ ಭಾರತದಲ್ಲಿ ನಿರ್ಮಾಣಗೊಂಡ ಮೊದಲ ನದಿ ಕಣಿವೆ ಯೋಜನೆ. ಅಂದರೆ ಭಾರತದಲ್ಲಿ ನಿರ್ಮಾಣ ಅಂದ್ರೆ ಏನು, ಸ್ವತಂತ್ರ ಭಾರತದ ನಂತರ ಭಾರತದೊಳಗೆ ನಿರ್ಮಾಣಗೊಂಡ ಮೊದಲ ನದಿ ಕಣಿವೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆ. ಈ ದಾಮೋದರ್ ನದಿ ಕಣಿವೆ ಯೋಜನೆ ಕೈಗೊಳ್ಳುವಂತಹ ಅತಿ ಮುಖ್ಯ ಉದ್ದೇಶ ಅಂತ ಬಂದಾಗ ನಾನು ಇಲ್ಲಿ ಚರ್ಚೆ ಮಾಡಿದ್ದೆ. ನಾನು ನಿಮಗೆ ಈ ದಾಮೋದರ್ ನದಿ ಉಗಮ ಅಂತ ಬಂದಾಗ ದಾಮೋದರ್ ನದಿ ಇದು ಎಲ್ಲಿ ಉಗಮ ಆಗ್ತದೆ ಅಂತಂದ್ರೆ ಪ್ರಸ್ತುತ ಜಾರ್ಖಂಡ್ ರಾಜ್ಯದ ನೆನಪಿರಲಿ ಛೋಟಾ ನಾಗ್ಪುರ್ ಬೆಟ್ಟಗಳಲ್ಲಿ ಈ ಒಂದು ನದಿ ಉಗಮ ಆಗ್ತದ. ಈ ಛೋಟಾ ನಾಗ್ಪುರ್ ಯಾವುದಕ್ಕೆ ಫೇಮಸ್ ಇದೆ ನಿಮ್ಗೆಲ್ರಿಗೂ ಗೊತ್ತದ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಥವಾ ನಾಗ್ಪುರ್ ಬೆಟ್ಟಗಳಲ್ಲಿ ಈ ನದಿ ಉಗಮಗೊಂಡು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಿದು ಮುಂದೆ ಹೋಗಿ ಇದೇನಾಗ್ತದ ಪಶ್ಚಿಮ ಬಂಗಾಳದೊಳಗೆ ಹೂಗ್ಲಿ ನದಿಯನ್ನ ಸೇರ್ಕೊಳ್ತದ. ಇಲ್ಲಿ ಪ್ರಶ್ನೆ ಒಳಗೆ ಒಂದು ಪದ ಬಳಕೆ ಮಾಡಿದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ಹರಿಯೋದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಆದರೆ ಇಲ್ಲಿ ಬಿಹಾರ್ ಎನ್ನುವಂತಹ ಪದವನ್ನು ಯಾಕೆ ಬಳಕೆ ಮಾಡಿದ್ದಾನೆ ಪ್ರಶ್ನೆಯಲ್ಲಿ ನೀವು ಗಮನಿಸಿರ್ಬೋದು. ಅಲ್ಲಿ ಅವಿಭಜಿತ ಬಿಹಾರ್ ಅಂತಂದೇಳಿ ಪ್ರಶ್ನೆ ಒಳಗೆ ಕೇಳಿದಾನೆ. ಅಂದರೆ ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ಜಾರ್ಖಂಡ್ ಅನ್ನುವ ರಾಜ್ಯನ ಬಿಟ್ಟು ಅವನ ಅವಿಭಜಿತ ಬಿಹಾರ್ ಅಂತಂದ್ರೆ ಅರ್ಥ ಏನು, ಜಾರ್ಖಂಡ್ ಬಿಹಾರ್ನಿಂದ ಪ್ರತ್ಯೇಕಗೊಂಡಿರುವ ರಾಜ್ಯ ಅಂತ ಅರ್ಥ. ಎಷ್ಟೋ ಹುಡುಗರು ಇಲ್ಲಿ ಬಿಹಾರ್ ಅಂತ ಬಂದಾಗ ಮತ್ತೆ ಯಾವ್ದಾಗ್ಬೋದಪ್ಪ ಇಲ್ಲಿ ಅನ್ನುವಂತಹ ಗೊಂದಲಕ್ಕೆ ಒಳಗಾಗ್ತಿರ್ತಾರೆ. ಯಾವುದೇ ಗೊಂದಲಕ್ಕೆ ಒಳಗಾಗ್ಬೇಡ್ರಿ. ಅವಿಭಜಿತ ಬಿಹಾರ್ ರಾಜ್ಯ ಅಂದ್ರೂ ಒಂದೇ, ಜಾರ್ಖಂಡ್ ರಾಜ್ಯ ಅಂದ್ರೂ ಒಂದೇ. ದಾಮೋದರ್ ನದಿ ಹರಿಯೋದೆಲ್ಲಿಪ್ಪ ಅಂತಂದ್ರೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದೊಳಗೆ. ನಿಮ್ಗೆ ಗಮನಿಸಿರ್ಬೋದು, ಈ ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಕರೀತೇವೆ, ಹೌದಾ? ಅದೇ ರೀತಿ ಒಳಗೆ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತೇವೆ. ದೆನ್ ಮಹಾನದಿಯನ್ನ ಒರಿಸ್ಸಾದ ಕಣ್ಣೀರಿನ ನದಿ ಅಂತಂದೇಳಿ ಕರಿತೇವೆ. ಇವುಗಳ ಕಣ್ಣೀರಿನ ನದಿ ಅಂತ ಕರೆಸ್ಕೊಳ್ಳೋಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿರುವಂತಹ ಬೆಟ್ಟಗಳು, ಈ ಸಾತ್ಪುರ್ ಪರ್ವತ ಶ್ರೇಣಿಗಳಾಗಿರ್ಬೋದು, ಛೋಟಾ ನಾಗ್ಪುರ್ ಬೆಟ್ಟಗಳಾಗಿರ್ಬೋದು, ಇಲ್ಲೇನಾಗ್ತವೆ ಜೂನ್, ಜುಲೈ ಮತ್ತು ಆಗಸ್ಟ್ನ ಸಮಯದೊಳಗೆ, ಅದು ಎಸ್ಪೆಷಲಿ ಜುಲೈ ಮತ್ತು ಆಗಸ್ಟ್ನ ಸಮಯದೊಳಗೆ ನೈಋತ್ಯದಿಂದ ಬೀಸುವ ಮಾರುತಗಳನ್ನು ತಡೆ ಹಿಡಿದು ಹೆಚ್ಚು ಮಳೆಗೆ ಕಾರಣ ಆಗ್ತವೆ. ನೈಋತ್ಯದಿಂದ ಬೀಸುವಂತಹ ಈ ಮಳೆಗಳನ್ನು ತಡೆ ಹಿಡ್ಕೊಂಡು ಅಂದರೆ ಮಳೆಯ ಮಾರುತಗಳನ್ನು ತಡೆ ಹಿಡಿದು ಹೆಚ್ಚು ಮಳೆಗೆ ಕಾರಣ ಆಗ್ತವೆ. ಹೆಚ್ಚು ಮಳೆ ಬೀಳುವ ಪರಿಣಾಮ ಈ ಒಂದು ಭಾಗದೊಳಗೆ ಅತಿ ಹೆಚ್ಚು ಪ್ರವಾಹಗಳು ಕ್ರಿಯೇಟ್ ಆಗ್ತಿರ್ತವೆ. ಇಲ್ಲಿ ಈ ದಾಮೋದರ್ ನದಿಯ ಉಪನದಿಗಳಾಗಿರುವಂತಹ ಬರಾಕರ್ ಮತ್ತು ಕೋನಾರ್ ನದಿಗಳು ಅತಿ ಹೆಚ್ಚು ಪ್ರವಾಹಕ್ಕೆ ಕಾರಣ ಆಗ್ತಾ ಇದ್ದರಿಂದ ಬಿಫೋರ್ ಸ್ವಾತಂತ್ರ್ಯ 1945ರಲ್ಲಿ ಇಲ್ಲಿ ಪ್ಲಾನ್ ರೆಡಿ ಆಯಿತು. ಆದರೆ ಈ ಪ್ಲಾನ್ ಇಂಪ್ಲಿಮೆಂಟೇಷನ್ ಆಗಿದ್ದು ಯಾವಾಗ ಅಂದರೆ 1948ರ ಜುಲೈ 7ರಂದು 1948ರ ಜುಲೈ 7ರಂದು ಇಲ್ಲೇನಾಗ್ತದೆ ಒಂದು ಕಮಿಟಿ ನಿರ್ಮಾಣ ಆಗ್ತದೆ, DVC ಅಂತಂದೇಳಿ. DVC ಇಸ್ ನಥಿಂಗ್ ಬಟ್ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಂತಂದೇಳಿ, ಅಂದರೆ ದಾಮೋದರ್ ಕಣಿವೆ ಸಂಸ್ಥೆ ಅಂತಂದೇಳಿ, ದಾಮೋದರ್ ನದಿ ಕಣಿವೆ ಸಂಸ್ಥೆ ಅಂತೇಳಿ ನಿರ್ಮಾಣ ಆಗ್ತದೆ. ಈ ದಾಮೋದರ್ ನದಿ ಕಣಿವೆ ಸಂಸ್ಥೆಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ
ಈ ಪ್ರವಾಹಗಳನ್ನು ಕ್ರಿಯೇಟ್ ಮಾಡುವಂತಹ ದಾಮೋದರ್ ನದಿ ಮತ್ತು ಅವುಗಳ ಉಪನದಿಗಳನ್ನು ನಿಯಂತ್ರಿಸುವುದಾಗಿತ್ತು. ಈ ಕಾರಣಕ್ಕೆ ಇಲ್ಲೇನಾಗ್ತದೆ, 2 ಹಂತದ ಪ್ರಾಜೆಕ್ಟ್ಗಳು ಪ್ರಾರಂಭ ಆಗ್ತವೆ. ಮೊದಲನೇ ಹಂತ ಏನಪ್ಪಾ ಅಂತಂದ್ರೆ 4 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದು, 4 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದು. ದೆನ್ ಎರಡನೇ ಹಂತದೊಳಗೆ ಏನಾಯಿತು, ಇಲ್ಲಿ ನಿರ್ಮಾಣಗೊಂಡಿರುವಂತಹ ಅಣೆಕಟ್ಟುಗಳ ಮುಂಭಾಗದೊಳಗೆ ಒಡ್ಡುಗಳನ್ನು ನಿರ್ಮಾಣ ಮಾಡಿ ನೀರಾವರಿ ಮತ್ತು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಮತ್ತೆ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು. ಈಗ 2 ಹಂತದೊಳಗೆ ಇಲ್ಲೇನಾಗ್ತದಪ್ಪ ಅಂದರೆ ಪ್ಲ್ಯಾನ್ ರೆಡಿ ಆಗ್ತದೆ. ಈ ಒಂದು DVC ಯಾವ ಒಂದು ಮಾದರಿಯನ್ನು ಇಟ್ಕೊಂಡು ಇಲ್ಲಿ ಪ್ಲ್ಯಾನ್ ರೆಡಿ ಮಾಡುತ್ತಂದ್ರೆ, ನೆನಪಿರಲಿ USA ಯುನೈಟೆಡ್ ಸ್ಟೇಟ್ಸ್ನ ನದಿ ಕಣಿವೆ ಯೋಜನೆ ಆಗಿದ್ದಂತಹ ಟೆನ್ನಿಸಿ, ನೆನಪಿರಲಿ ಇದನ್ನು ಕೂಡ ಪ್ರಶ್ನೆ ಮಾಡ್ತಿರ್ತಾನೆ. ಈ ಟೆನ್ನಿಸಿ ನದಿ ಕಣಿವೆ ಯೋಜನೆಯ ಮಾದರಿಯನ್ನು ಇಟ್ಕೊಂಡು ಸ್ವತಂತ್ರ ಭಾರತದೊಳಗೆ ಮೊದಲನೇ ಬಾರಿಗೆ ಈ ನದಿ ಕಣಿವೆ ಯೋಜನೆಯನ್ನು ಪ್ರಾರಂಭ ಮಾಡ್ತದೆ. ನೆನಪಿರಲಿ, ಇದು ಯಾವ ನದಿ ಕಣಿವೆ ಯೋಜನೆಯ ಮಾದರಿ ಅಂತ ಬಂದಾಗ USA ಟೆನ್ನಿಸಿ ನದಿ ಕಣಿವೆ ಯೋಜನೆಯ ಮಾದರಿಯನ್ನು ಇಟ್ಕೊಂಡು ಇಲ್ಲಿ ಜಲಾಶಯ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ನೋಡ್ರಿ, ಇಲ್ಲಿ ದಾಮೋದರ್ ನದಿಗೆ ಬಂದು ಸೇರುವ ನದಿಗಳು ಮತ್ತಷ್ಟು ಹೆಚ್ಚು ಪ್ರವಾಹ ಕ್ರಿಯೇಟ್ ಮಾಡ್ತಾ ಇದ್ದ ಪರಿಣಾಮ ಆಯಾ ನದಿಗಳಿಗೆ ದಾಮೋದರ ನದಿಗೆ ಸೇರುವ ಪೂರ್ವದೊಳಗೆ ಏನು ಮಾಡಬೇಕು, ಜಲಾಶಯ ನಿರ್ಮಾಣ ಮಾಡಿ ಪ್ರವಾಹ ನಿಯಂತ್ರಣ ಮಾಡಬೇಕು. ಇನ್ನು ಆ ನದಿಗಳ ರಭಸವನ್ನು ಉಪಯೋಗ ಮಾಡಿಕೊಂಡು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತಂದೇಳಿ ಪ್ಲಾನ್ ಮಾಡ್ಕೊಳ್ತದೆ. ಆ ರೀತಿ 4 ಅಣೆಕಟ್ಟುಗಳಂತ ಬಂದಾಗ ಮೊದಲನೇದು ತಿಲ್ಲಯ್ಯ ಅಣೆಕಟ್ಟು ಅಂತ ಬರ್ತದೆ. ತಿಲ್ಲಯ್ಯ ಅಣೆಕಟ್ಟು ಇದು ಬರಕ್ಕರ್ ನದಿಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ತಿಲ್ಲಯ್ಯ ಅಣೆಕಟ್ಟು ಬರಕ್ಕರ್ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ದೆನ್ ಎರಡನೇದು ಕೋನಾರ್ ಅಂತೇಳಿ, ಕೋನಾರ್. ಮೂರನೇದು ತಿಲೈ, ಕೋನಾರ್, ಪಂಚೆತ್ ಅಥವಾ ಪಂಚತಲ್ ಅಥವಾ ಪಂಚೆತ್ ಅಂತೇಳಿ ಬರ್ತದೆ. ದೆನ್ 4ನೇದು ಮೈಥಾನ್ ಎನ್ನುವಂತಹ ಅಣೆಕಟ್ಟು. 4ನೇದು ಮೈಥಾನ್ ಎನ್ನುವ ಅಣೆಕಟ್ಟು. ಈ ಅಣೆಕಟ್ಟುಗಳು ನೋಡ್ರಿ, ತಿಲಯ್ಯ 1953, ಇದು 1954, ಇದು 1957 ಪಂಚೆತ್, ಆಮೇಲೆ 1958 ಮೈಥಾನ್. ನೆನಪಿರಲಿ, ತಿಲ್ಲಯ್ಯ ಅಣೆಕಟ್ಟು ಬರಾಕರ್ ನದಿಗೆ, ಕೋನಾರ್ ಅಣೆಕಟ್ಟು ಕೋನಾರ್ ನದಿಗೆ, ದೆನ್ ಪಂಚೆತ್ ಅಣೆಕಟ್ಟು ಇದು ಯಾವುದಕ್ಕೆ ಅಂದರೆ ದಾಮೋದರ್ ನದಿಗೆ, ದೆನ್ ಮೈಥಾನ್ ಅಣೆಕಟ್ಟು ಬರಾಕರ್ ನದಿಗೆ. ಈ ರೀತಿಯಾಗಿ ಮೊದಲನೇ ಹಂತದೊಳಗೆ ಏನಾಗ್ತದೆ, 4 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗ್ತದೆ. ಇವುಗಳ ಮಾದರಿ ಈಗ ನಾವು ಕರಿತೀವಿ ನೋಡ್ರಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಅಂತ ಕರಿತೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ಕೃಷ್ಣಾ ನದಿ ಮತ್ತು ಅವುಗಳ ಉಪನದಿಗಳಿಗೆ ಅಲ್ಲಲ್ಲಿ ಸಣ್ಣ ನೀರಾವರಿಯನ್ನು ನಿರ್ಮಾಣ ಮಾಡಿ ಕೃಷಿಗೆ ಬಳಕೆ ಮಾಡ್ಕೊಳ್ತೇವೆ. ಅದೆಲ್ಲ ಏನಪ್ಪ ಅಂದ್ರೆ ಕೃಷ್ಣಾ ನದಿ ಯೋಜನೆ ಹೆಂಗೆ ನೋಡ್ರಿ. ಅದೇ ರೀತಿ ಒಳಗೆ ದಾಮೋದರ ನದಿ ಕಣಿವೆ ಯೋಜನೆ ಮೊದಲ ಹಂತ ಏನಾಗಿತ್ತಪ್ಪ ಅಂದರೆ 4 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದು. ನಾಳೆ ನಿಮಗೆ ಪ್ರಶ್ನೆ ಮಾಡ್ತಿರ್ತಾನೆ, ಯಾವ್ಯಾವ ಅಣೆಕಟ್ಟು ಯಾವ್ಯಾವ ನದಿಗಳಿಗೆ ಅಂತೇಳಿ ನೆನಪಿರಲಿ. ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತೆ ಎರಡನೇ ಹಂತದೊಳಗೆ ನೀರಾವರಿ ಮತ್ತು ಜಲವಿದ್ಯುತ್ ಉದ್ದೇಶ ಇಟ್ಕೊಂಡು 1955ರಲ್ಲಿ ಎರಡನೇ ಹಂತದವಾಗಿ ಮುಖ್ಯವಾಗಿ ದುರ್ಗಾಪುರ್ ಬ್ಯಾರೇಜ್ ಅನ್ನು ನಿರ್ಮಾಣ ಮಾಡಲಾಗ್ತದೆ. ದುರ್ಗಾಪುರ್ ಬ್ಯಾರೇಜ್, ಇದ್ರ ಮೇಲೆ ಬಹಳ ಸಲ ಪ್ರಶ್ನೆ ಕೇಳ ನೋಡ್ರಿ. ಈ ದುರ್ಗಾಪುರ್ ಬ್ಯಾರೇಜ್ ಯಾವ ರಾಜ್ಯದೊಳಗಿದೆಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್, ಅಂದ್ರೆ ಪಶ್ಚಿಮ ಬಂಗಾಳದೊಳಗೆ ನಿರ್ಮಾಣ ಆಗಿರೋದು. ಈ ದುರ್ಗಾಪುರ್ ಬ್ಯಾರೇಜ್ನ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಆ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖವಾಗಿ 3 ಜಲವಿದ್ಯುತ್ ಆಗರಗಳನ್ನು ನಿರ್ಮಾಣ ಮಾಡಲಾಗ್ತದೆ. ಒಂದು ಚಂದ್ರಪುರ, ಎರಡನೇದು ಬೊಕಾರೋ, ಆದ್ಮೇಲೆ ಮೂರನೇದು ದುರ್ಗಪುರ ಎಂಬಲ್ಲಿ. ಅಂದ್ರೆ ಇವು 3 ಇರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳದೊಳಗನೆ. ಈ ಪಶ್ಚಿಮ ಬಂಗಾಳದೊಳಗೆ ಈ 3 ಜಲವಿದ್ಯುತ್ ಉತ್ಪಾದನೆ ಜೊತೆಗೆ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಈ ದಾಮೋದರ್ ನದಿ ಕಣಿವೆ ಯೋಜನೆಯನ್ನ ಮೊದಲು ಪ್ರಾರಂಭ ಮಾಡಲಾಯಿತು. ನೀವು ಗಮನಿಸಿರ್ಬೋದು, ಚಂದ್ರಪುರ, ಬೊಕಾರೋ, ದುರ್ಗಪುರ, ಆಮೇಲೆ ಇಲ್ಲಿ ಛೋಟಾ ನಾಗ್ಪುರ ಅಂದ್ರೆ ಗೊತ್ತಾಗ್ಬಿಡ್ತದೆ ಇದೇನಪ್ಪ ಅಂತಂದ್ರೆ ಅತಿ ಹೆಚ್ಚು ಕೈಗಾರಿಕಾ ಉದ್ಯಮಗಳು ಇರ್ತಕ್ಕಂಥದ್ದು. ಜೊತೆಗೆ ಈ ದಾಮೋದರ್ ನದಿ ಕಣಿವೆ ಮತ್ತು ಬರಾಕರ್ ನದಿಗಳು ಹರಿಯುವ ಈ ಭಾಗದೊಳಗೆ ಏನಾಗಿದೆಪ್ಪ ಅಂದ್ರೆ ಅವುಗಳ ದಂಡೆಯ ಮೇಲೆ ಇಲ್ಲಿ ಸಾಕಷ್ಟು ಕೈಗಾರಿಕಾ ಉದ್ಯಮಗಳು, ಕಾರ್ಖಾನೆಗಳು ನಿರ್ಮಾಣಗೊಂಡವ. ಯಾಕೆಂದ್ರೆ ಇಲ್ಲಿ ಈ ಭಾಗದೊಳಗೆ ಅತಿ ಹೆಚ್ಚು ಕಲ್ಲಿದ್ದಲು ನಿರ್ಮಾಣ ಆಗ್ತದೆ. ಕಲ್ಲಿದ್ದಲು ಸಿಗೋ ಪರಿಣಾಮ ರಾಣಿಗಂಜ್ ಆಗಿರ್ಬೋದು, ಬೊಕಾರೋ ಆಗಿರ್ಬೋದು, ಚಂದ್ರಪುರ ಆಗಿರ್ಬೋದು, ಇಲ್ಲೆಲ್ಲ ಅತಿ ಹೆಚ್ಚು ಫ್ಯಾಕ್ಟ್ರಿಗಳು ನಿರ್ಮಾಣ ಆಗ್ಯಾವ. ಈ ಫ್ಯಾಕ್ಟ್ರಿಗಳಿಗೆ ಈ ನದಿ ನೀರು ಬಳಕೆ ಆಗ್ತದೆ. ಪರಿಣಾಮ ಭಾರತದೊಳಗೆ ಅತಿ ಹೆಚ್ಚು ಕಲುಷಿತಗೊಂಡುವಂತಹ ನದಿಗಳಲ್ಲಗ ತುಂಬ ಪ್ರಮುಖವಾದಂತಹ ನದಿ ದಾಮೋದರ ಕೂಡ ಆಗ್ತಕ್ಕಂಥದ್ದು. ಪರಿಣಾಮ ಹೂಗ್ಲಿ ನದಿಯ ದಂಡದೊಳಗೆ ಅತಿ ಹೆಚ್ಚು ಕಿಟ್ ನಿರ್ಮಾಣ ಆಗಿರ್ತದೆ.
ಅತಿ ಹೆಚ್ಚು ಗಲೀಜು ಕೂಡ ಈ ಒಂದು ಭಾಗದೊಳಗೆ ನಿರ್ಮಾಣ ಆಗೋದು ಬಿಕಾಸ್ ಆಫ್ ಹೈಯೆಸ್ಟ್ ಕೈಗಾರಿಕೋದ್ಯಮಗಳು ಇದೇ ನದಿಗಳ ದಂಡೆಯ ಮೇಲೆ ಇರತಕ್ಕಂಥದ್ದು. ಸೊ ಒಂದು ಸ್ಪಷ್ಟ ಆಯ್ತು. ಈಗ ನಮ್ಗೆ ಗೊತ್ತಾಗಿದ್ದು ಅವಿಭಜಿತ ನದಿ ಕಣಿವೆ ಬಿಹಾರದೊಂದು ಬಿಟ್ಟರೆ ಈ ದಾಮೋದರ್ ನದಿ ಕಣಿವೆ ಯೋಜನೆಯನ್ನು ಮತ್ತೆ ಯಾವ ರಾಜ್ಯದೊಂದಿಗೆ ಹಂಚಿಕೊಳ್ಳಲಾಗ್ಯದ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು ಫ್ರೆಂಡ್ಸ್. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಾದ? ದಾಮೋದರ್ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟಾದ. ಈ ದಾಮೋದರ್ ನದಿ ಕಣಿವೆ ಯೋಜನೆ ಎಷ್ಟರಲ್ಲಿ ನಿರ್ಮಾಣ ಆಯಿತು ಅಥವಾ ಎಷ್ಟರಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು ಅಂದರೆ 1948 ಜುಲೈ 7 ನಂತರ ಪ್ರಾರಂಭವಾಯಿತು. ಸ್ವತಂತ್ರ ಭಾರತದ ಮೊದಲ ನದಿ ಕಣಿವೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆ. ಈ ದಾಮೋದರ್ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಬಂದಾಗ ಜಾರ್ಖಂಡ್ನ ಛೋಟಾ ನಾಗ್ಪುರ್ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಈ ನದಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅಂತಂದರೆ ಈ ನದಿಯು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಿತದೆ. ಈ ದಾಮೋದರ್ ನದಿ ಯಾವ ನದಿಯ ಉಪನದಿ ಅಂತ ಪ್ರಶ್ನೆ ಕೇಳಿದ್ರೆ ಅದು ಹೂಗ್ಲಿ ನದಿಯ ಉಪನದಿ. ಈ ದಾಮೋದರ್ ನದಿಯ ಪ್ರಮುಖ ಉಪನದಿ ಅಂತ ಬಂದಾಗ ಬರಾಕರ್ ಅತಿ ಹೆಚ್ಚು ಪ್ರವಾಹಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಈ ಎಲ್ಲ ಜಲಾಶಯ ನಿರ್ಮಾಣ ಮಾಡಿರೋ ಅಂದರೆ ದಾಮೋದರ್ ನದಿ ಕಣಿವೆ ಯೋಜನೆ ನಿರ್ಮಾಣ ಮಾಡಿರುವ ಉದ್ದೇಶಗಳಲ್ಲಿ ತುಂಬ ಮುಖ್ಯವಾಗ್ತಕ್ಕಂಥದ್ದು ನೀರಾವರಿ, ಜಲವಿದ್ಯುತ್ತು, ಅದಕ್ಕೂ ಮುಖ್ಯವಾಗಿ ಪ್ರವಾಹಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಇವುಗಳನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು ಫ್ರೆಂಡ್ಸ್. ಇನ್ನು ಮುಖ್ಯವಾಗಿ ನಾವು ಗಮನಿಸ್ರಿ, ಭಾರತದೊಳಗೆ ಕೆಲವೊಂದು ಜಲಾಶಯಗಳನ್ನು ನಿರ್ಮಾಣ ಮಾಡಿದರೆ ಆ ಜಲಾಶಯಗಳ ನಿರ್ಮಾಣಗಳ ಉದ್ದೇಶ ಪರ್ಟಿಕ್ಯುಲರ್ಲಿ ಕೂಡ ಪ್ರಶ್ನೆ ಕೇಳಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ಬಾಕ್ರಾ ನಂಗಲ್ ಜಲಾಶಯ ಇದೆ, ಇದಾದ್ಮೇಲೆ ಮತ್ತೆ ನಿರ್ಮಾಣ ಆಗಿರೋದು. ಈ ಬಾಕ್ರಾ ನಂಗಲ್ ಜಲಾಶಯದ ಅತಿ ಮುಖ್ಯ ಉದ್ದೇಶ ಬಾಕ್ರಾ ಮತ್ತು ನಂಗಲ್ ಹಿಮಾಚಲ ಪ್ರದೇಶ್ ಮತ್ತು ಪಂಜಾಬ್ಗಳಲ್ಲಿ ನಿರ್ಮಾಣ ಆಗಿರೋದು. ಅವುಗಳ ಉದ್ದೇಶ ಏನಪ್ಪ ಅಂತಂದರೆ ಸಟ್ಲೆಜ್ ನದಿಯ ಮುಂಬರುವ ನೀರು ಏನಾಗ್ತದಪ್ಪ ಅಂದರೆ ಅದು ರಾಜಸ್ಥಾನದ ಪಶ್ಚಿಮ ಭಾಗ ಮತ್ತು ಪೂರ್ವಕ್ಕೆ ಏನಾಗುತ್ತೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತದೆ. ಈ ನೀರಾವರಿಯ ಉದ್ದೇಶ ಇಟ್ಕೊಂಡು ಬಾಕ್ರಾ ನಂಗಲ್ ಜಲಾಶಯವನ್ನು ನಿರ್ಮಾಣ ಮಾಡಿರೋದು. ಇನ್ನೊಂದು ಜಲಾಶಯ ಬರ್ತದೆ ಹಿರಾಕುಡ್ ಜಲಾಶಯ ಅಂತೇಳಿ. ಈ ಹಿರಾಕುಡ್ ಜಲಾಶಯ ಇದು ಮಹಾನದಿಗೆ ನಿರ್ಮಾಣ ಮಾಡಿರೋದು ಒಡಿಸ್ಸಾದೊಳಗೆ. ಇದರ ಅತಿ ಮುಖ್ಯ ಉದ್ದೇಶ ಮಹಾನದಿಯಲ್ಲಿ ನಿರ್ಮಾಣಗೊಳ್ಳುವಂತಹ ಪ್ರವಾಹಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಬಟ್ ದಾಮೋದರ್ ನದಿ ಕಣಿವೆ ಯೋಜನೆ ಅತಿ ಮುಖ್ಯ ಉದ್ದೇಶ ಅಂದರೆ ಇದು ವಿವಿಧ ಉದ್ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅವುಗಳಲ್ಲಿ ಮೊದಲನೇದು ಪ್ರವಾಹ ನಿಯಂತ್ರಣ, ಎರಡನೇದು ಜಲವಿದ್ಯುತ್, ಆನಂತರ ನೀರಾವರಿ. ಫ್ರೆಂಡ್ಸ್, 7ನೇ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. 7ನೇ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ರಿ. ಕೃಷ್ಣಾ ನದಿ ಡ್ಯಾಶ್ ಹತ್ತಿರ ಉಗಮ ಹೊಂದುತ್ತದೆ. ಕೃಷ್ಣಾ ನದಿ ಡ್ಯಾಶ್ ಹತ್ತಿರ ಉಗಮ ಹೊಂದುತ್ತದೆ. ಎ ವಿಂಧ್ಯ, ಬಿ ಮಹದೇವ ಬೆಟ್ಟ, ಸಿ ನಾಸಿಕ್, ಡಿ ಮಹಾಬಲೇಶ್ವರ. ಎ ವಿಂಧ್ಯ, ಮಹದೇವ ಬೆಟ್ಟ, ನಾಸಿಕ್, ಮಹಾಬಲೇಶ್ವರ. ರಿವರ್ ಕೃಷ್ಣ ರೈಸಸ್ ನಿಯರ್ ವಿಂಧ್ಯಾಸ್, ಮಹಾದೇವಾಸ್, ನಾಸಿಕ್ ಆ್ಯಂಡ್ ಮಹಾಬಲೇಶ್ವರ. ಎಸ್, ಆದ್ಮೇಲೆ ನೀವು ಇಲ್ಲಿ ಸ್ವಲ್ಪ ಗಮನಿಸ್ರಿ. ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಶ್ನೆ ಕೇಳಿದಾನೆ. ಇನ್ನು ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೋ ನಿಮ್ಗೆಲ್ರಿಗೂ ಗೊತ್ತದ. ಇನ್ನು ಈ ನದಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವುಗಳ ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆಯೂ ಇರ್ತದೆ. ನೆನಪಿರಲಿ, ಈ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ 2 ರಿಂದ 3 ಪ್ರಶ್ನೆಗಳಿದಾವೆ. ಆ 2 ರಿಂದ 3 ಪ್ರಶ್ನೆಗಳಿಗೆ ಒಂದ್ಸಲ ಕಾನ್ಸೆಪ್ಟ್ ಕೊಡ್ತೀನಿ. ಕಾನ್ಸೆಪ್ಟ್ ಮುಗಿದ ಮೇಲೆ ಅವುಗಳ ಮುಂಬರುವ ಪ್ರಶ್ನೆಗಳನ್ನು ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಬಿಡ್ತೀನಿ. ಅವುಗಳು ಕೂಡ ಆನ್ಸರ್ ಕಂಡುಕೊಳ್ಳೋಕೆ ಸಾಧ್ಯ ಆಗಬೇಕು. ಇಲ್ಲಿ ಕೃಷ್ಣಾ ನದಿ ಅಂತ ಬಂದಾಗ ನೆನಪಿರಲಿ, ಇದು ಪ್ರೆಸೆಂಟ್ ಎಲ್ಲಿ ಉಗಮ ಹೊಂದುತ್ತಾ ಇದೆ ಅಂತಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದತಕ್ಕಂಥದ್ದು ನೆನಪಿರಲಿ. ಯಾವುದು? ಕೃಷ್ಣಾ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿನ ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದುತ್ತೆ. ಇನ್ನು 2 ಆಪ್ಷನ್ಗಳಿದಾವೆ ನೋಡ್ರಿ, ಇನ್ನೊಂದು ನೆನ್ಪಿಟ್ಕೊಳ್ರಿ. ಇನ್ನೊಂದು ವಿಂಧ್ಯ ಪರ್ವತ ಶ್ರೇಣಿ ಒಳಗ ಅಲ್ಲಿ ನರ್ಮದಾ ನದಿ ಉಗಮ ಆಗ್ತದೆ. ಇನ್ನು ನಾಸಿಕ್ ಅಂತೇಳಿ ಆಪ್ಷನ್ ಅದ. ಆ ನಾಸಿಕ್ನಲ್ಲಿ ಗೋದಾವರಿ ನದಿ ಉಗಮ ಆಗ್ತಿರ್ತದೆ. ಮಹಾಬಲೇಶ್ವರ ಬೆಟ್ಟ, ಮಹಾದೇವ ಬೆಟ್ಟ ಅಂತ ಕೊಟ್ಟದನ, ಅದನ್ನು ಕೇವಲ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾನೆ. ಅಲ್ಲಿ ಯಾವುದೇ ನದಿಗಳಿಗೆ ಸಂಬಂಧಪಟ್ಟಾಗೆ ಮಾಹಿತಿ ಇಲ್ಲ. ಎಷ್ಟು ನೆನಪಿರಲಿ, ವಿಂಧ್ಯ ಪರ್ವತಗಳಲ್ಲಿ ನರ್ಮದಾ ನದಿ ಉಗಮ ಆಗ್ತದೆ. ವಿಂಧ್ಯ ಪರ್ವತಗಳಲ್ಲಿ ನರ್ಮದಾ ನದಿ ಉಗಮಗೊಂಡ್ರೆ ದೆನ್ ನೆಕ್ಸ್ಟ್ ನಾಸಿಕ್ನಲ್ಲಿ ಅಥವಾ ನಾಸಿಕ್ನ ತ್ರಯಂಬಕೇಶ್ವರ ಅಲ್ಲಿ ಗೋದಾವರಿ ನದಿ ಉಗಮ ಆಗ್ತದೆ. ದೆನ್ ಕೃಷ್ಣಾ ನದಿ ಅಂತ ಬಂದಾಗ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಆಗ್ತದೆ. ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಚರ್ಚೆ ಇದೆ, ಗಮನಿಸ್ರಿ ಫ್ರೆಂಡ್ಸ್. ಈ ಕೃಷ್ಣಾ ನದಿ ಮಹಾಬಲೇಶ್ವರದೊಳಗೆ ಉಗಮ ಹೊಂದಿ ಇದು ಮಹಾರಾಷ್ಟ್ರ, ಕರ್ನಾಟಕ
ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಸುಮಾರು 1400 ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಇದು ಆಂಧ್ರ ಪ್ರದೇಶದ ಹಂಸಲಾ ದೀವಿ ಎಂಬಲ್ಲಿ, ನೆನಪಲ್ಲಿ, ಆಂಧ್ರ ಪ್ರದೇಶದ ಹಂಸಲಾ ದೀವಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಆಂಧ್ರ ಪ್ರದೇಶದ ಹಂಸಲಾ ದೀವಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೋಡ್ರಿ, ಬಂಗಾಳ ಕೊಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಕಂಡುಬರೋದ್ರಿಂದ ಈ ನದಿ ಏನಾಗತ್ತಪ್ಪ ಅಂದರೆ ಪೂರ್ವ ದಿಕ್ಕಿಗೆ ಹರಿತಕ್ಕಂಥದ್ದು. ನೆನಪಲ್ಲಿ, ಈ ಕೃಷ್ಣಾ ನದಿಯ ಫ್ಲುವೆನ್ಸ್ ಯಾವ ಕಡೆ ಇದೆಪ್ಪ ಅಂತಂದರೆ ಪೂರ್ವ ದಿಕ್ಕಿಗಿದೆ. ಇದು ಎಲ್ಲಿ ಸಂಗಮ ಹೊಂದುತ್ತಪ್ಪ ಅಂದರೆ ಆಂಧ್ರ ಪ್ರದೇಶದ ಹಂಸಲಾ ದೀವಿ ಅಥವಾ ದೀವಿ ಎಂಬಲ್ಲಿ ಏನಾಗ್ತದೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದನ್ನು ಕೂಡ ಕೆಲವೊಂದು ಟೈಮಲ್ಲಿ ಪ್ರಶ್ನೆ ಕೇಳಿದ ನೆನಪಿರಲಿ, ಎಲ್ಲಿ ಸಂಗಮ ಹೊಂದುತ್ತೆ ಅಂತ ಪ್ರಶ್ನೆ ಕೇಳೋಣ. ಹಂಸಲಾ ದೀವಿ ಎಂಬಲ್ಲಿ ಸಮುದ್ರವನ್ನು ಸಂಗಮ ಹೊಂದುತ್ತೆ. ಈ ನದಿಯು ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಹರಿತದೆ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದೆ. ಆ ಪ್ರಶ್ನೆ ಬಂದಾಗ ಇಲ್ಲೇ ಉತ್ತರ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಕೃಷ್ಣಾ ನದಿಯು ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಅಥವಾ ಹರಿಯುವುದಿಲ್ಲ ಅಂತ ಪ್ರಶ್ನೆ ಮಾಡ್ಯಾನ. ಸೊ ಅದು ಇವಿಷ್ಟು ರಾಜ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಇತ್ತನಪ್ಪ ಅಂದರೆ ಅದನ್ನು ಅಲ್ಲಿಂದ ತೆಗೆದುಹಾಕೋಕ್ಕೆ ಸಾಧ್ಯ ಆಗಬೇಕು. ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳೋದಾದರೆ ಈ ನದಿಗೆ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಸುಮಾರು ಉಪನದಿಗಳಿದ್ದಾವೆ. ಆ ಉಪನದಿಗಳಂತ ಬಂದಾಗ ನೆನಪಿರಲಿ, ಕೊಯ್ನಾ, ವೆನ್ನಾ, ಈ ಕೃಷ್ಣಾ ನದಿಯ ಉಪನದಿಗಳಂತಂದರೆ ಕೊಯ್ನಾ, ವೆನ್ನಾ, ದೂದ್ಗಂಗಾ, ಪಂಚಗಂಗಾ. ಇನ್ನು ಕರ್ನಾಟಕದಲ್ಲಿ ಮುಖ್ಯವಾಗಿ ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ. ದೆನ್ ನೆಕ್ಸ್ಟು ಭೀಮಾ, ದೋಣಿ. ಇನ್ನು ಮುಂತಾದ ಪ್ರಮುಖ ನದಿಗಳೇನಾಗ್ಯಾವಪ್ಪ ಅಂತಂದರೆ ಕೃಷ್ಣಾ ನದಿಯ ಉಪನದಿಗಳು. ಕೊಯ್ನಾ, ವೆನ್ನಾ, ದೂದ್ಗಂಗಾ, ಪಂಚಗಂಗಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಧೋಣಿ ಇನ್ನಿತರ ಉಪನದಿಗಳೇನಾಗ್ಯಾವಪ್ಪ ಅಂದರೆ ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂಥದ್ದು. ನೆನಪಲ್ಲಿರಲಿ, ಈ ಉಪನದಿಗಳೆಲ್ಲವೂ ಏನಾಗುತ್ತಪ್ಪ ಅಂದರೆ ಕೃಷ್ಣಾ ನದಿಯನ್ನು ಅನುಸರಿಸಿ ಪೂರ್ವ ದಿಕ್ಕಿಗೆ ಹರಿತವೆ. ಯಾಕಂದರೆ ಕೆಲವೊಂದು ಸಂದರ್ಭದೊಳಗೆ ಏನಾಗಿದ್ದಾವೆ, ಈ ಉಪನದಿಗಳನ್ನು ಕೊಟ್ಟುಕೊಂಡು ಏನು ಮಾಡ್ತಾನೆ, ಇವುಗಳಲ್ಲಿ ಯಾವ ನದಿಯು ಪೂರ್ವಾಭಿಮುಖವಾಗಿ ಹರಿತದ ಅಥವಾ ಯಾವ ನದಿಯು ಪಶ್ಚಿಮಾಭಿಮುಖವಾಗಿ ಹರಿತದ ಅನ್ನುವ ಆಧಾರದ ಮೇಲೂ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಇವೆಲ್ಲವೂ ಏನಾಗ್ಯಾವ, ಉಪನದಿಗಳು ಕೃಷ್ಣಾ ನದಿಯನ್ನೇ ಅನುಸರಿಸಿ ಪೂರ್ವ ದಿಕ್ಕಿಗೆ ಹರಿದು ಅವುಗಳೇನಾಗುತ್ತಪ್ಪ ಅಂದರೆ ಹೋಗಿ ಮತ್ತೆ ಕೃಷ್ಣಾ ನದಿಯನ್ನು ಸೇರಿಕೊಳ್ತವೆ. ಇಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗ ನಾವು ಮುಖ್ಯವಾಗಿ ಇನ್ನೊಂದು ಏನು ತಿಳ್ಕೊಬೇಕು ಅಂತಂದರೆ, ಈ ಕೃಷ್ಣಾ ನದಿ ಏನಿದೆಯಲ್ಲ ಭಾರತದ 4ನೆಯ ಅತಿ ದೊಡ್ಡ ನದಿ, ದಕ್ಷಿಣ ಭಾರತದ 2ನೆಯ ಅತಿ ದೊಡ್ಡ ನದಿ. ನೆನಪಿರಲಿ, ಭಾರತದ 4ನೆಯ ಅತಿ ದೊಡ್ಡ ನದಿ, ದಕ್ಷಿಣ ಭಾರತದ 2ನೆಯ ಅತಿ ದೊಡ್ಡ ನದಿ. ಅಂದರೆ ಈ ಅತಿ ದೊಡ್ಡ ನದಿಗಳು ಅಂತ ಬಂದಾಗ ಅಂದರೆ ಅತಿ ಹೆಚ್ಚು ಜಲಾನಯನ ವ್ಯಾಪ್ತಿಯನ್ನು ನಿರ್ಮಾಣ ಮಾಡಿರುವ ನದಿಗಳಲ್ಲಿ ಅಂತ ಬಂದಾಗ ಮತ್ತು ಹರಿವಿನ ಪಾತ್ರ ಅಂತ ಬಂದಾಗ ಮೊದಲನೇದು ಗಂಗಾ ನದಿ, ಭಾರತದ ಅತಿ ದೊಡ್ಡದಾದಂತಹ ನದಿ. ಎರಡನೇದ್ದು ಗೋದಾವರಿ, ದೆನ್ ನೆಕ್ಸ್ಟ್ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರದ ನಂತರ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಕೃಷ್ಣಾ ನದಿ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಓಕೆನಾ? ಈ ಕೃಷ್ಣಾ ನದಿ ಭಾರತದ 4ನೇ ಅತಿ ದೊಡ್ಡ, ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ. ದಕ್ಷಿಣ ಭಾರತದೊಳಗೆ ಗೋದಾವರಿ ಅತಿ ದೊಡ್ಡದಾಗಿರ್ತಕ್ಕಂಥ ನದಿ. ಕೃಷ್ಣ ಇದು ಗೋದಾವರಿ ನಂತರ ದಕ್ಷಿಣ ಭಾರತದೊಳಗೆ ಅತಿ ಉದ್ದವಾಗಿ ಹರಿತಕ್ಕಂತಹ ನದಿ. ಈ ಗೋದಾವರಿ ನದಿಗೆ ಏನಂತ ಕರೀತಾರೆ, ವೃದ್ಧಗಂಗಾ ಅಂತ ಕರೀತಾರೆ. ನೆನಪಿರಲಿ, ಕೆಲವೊಂದು ಸಂದರ್ಭದೊಳಗೆ ಎಷ್ಟೋ ಜನ ಇದನ್ನ ದಕ್ಷಿಣ ಭಾರತದ ಗಂಗೆ ಅಂತಂದೇಳಿ ಕರಿತೀವಿ ಅಂತ ಹೇಳ್ತಾ ಇರ್ತಾರೆ. ಗೋದಾವರಿಯನ್ನು ದಕ್ಷಿಣ ಭಾರತದ ಗಂಗೆ ಅಂತ ಕರೆಯಂಗಿಲ್ಲ, ಗೋದಾವರಿಯನ್ನು ವೃದ್ಧಗಂಗೆ ಅಂತ ಕರೀತಾರೆ. ದಕ್ಷಿಣ ಭಾರತದ ಗಂಗೆ ಅಥವಾ ದಕ್ಷಿಣದ ಗಂಗೆ ಅಂತಂದೇಳಿ ಕಾವೇರಿ ನದಿಯನ್ನು ಕರೀತಾರೆ. ನೆನಪಿರಲಿ, ಕೆಲವೊಂದು ಸಂದರ್ಭವಾಗಿ ಇದು PC ಒಳಗೆ ಪ್ರಶ್ನೆ ಕೇಳಿ ಗೊಂದಲಕ್ಕೆ ಕ್ರಿಯೇಟ್ ಮಾಡಿದ್ರು. ಆನಂತರ ಸರಿ ಉತ್ತರ ಯಾವುದಾಗಿತ್ತು ಅಂದರೆ ಇದು ವೃದ್ಧಗಂಗಾ. ಕಾವೇರಿ ದಕ್ಷಿಣ ಭಾರತದ ಗಂಗೆ ಅಥವಾ ದಕ್ಷಿಣದ ಗಂಗೆ ಅಂತಂದೇಳಿ ಉತ್ತರ ಸರಿಯಾಗಿತ್ತು. ನೆನಪಿರಲಿ. ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಗಮನಿಸೋದಾದರೆ ಈ ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಸುಮಾರು 482 ಕಿಲೋಮೀಟರ್ಗಳಷ್ಟು ಉದ್ದ ಕರ್ನಾಟಕದೊಳಗೆ ಹರಿತದೆ. ಈ 482 ಕಿಲೋಮೀಟರ್ಗಳಷ್ಟು ಉದ್ದ ಕರ್ನಾಟಕದಲ್ಲಿ ಹರಿಯೋದ್ರಿಂದ ಪ್ರೆಸೆಂಟ್ ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದಾಗಿದೆ ಅಂದರೆ ಕೃಷ್ಣಾ ನದಿನೇ ಆಗ್ಯದ. ಪ್ರೆಸೆಂಟ್ ಕರ್ನಾಟಕದೊಳಗೆ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವುದು ಅಂದರೆ ಕೃಷ್ಣ. ಈ ಕೃಷ್ಣಾ ನದಿಗೆ ಕರ್ನಾಟಕದೊಳಗಿರುವಂತಹ ಪ್ರಮುಖ ಉಪನದಿಗಳು ಅಂತ ಬಂದಾಗ ತುಂಗಭದ್ರಾ.
ಮೊದಲನೇದ್ದು ತುಂಗಭದ್ರಾ. ಇವುಗಳ ಉಗಮ ಸ್ಥಾನಗಳನ್ನು ಕೂಡ ಒಂದು ಸ್ವಲ್ಪ ಗಮನಿಸ್ರಿ. ತುಂಗಭದ್ರಾ ಇದೇನಾಗ್ತದಪ್ಪ ಅಂತಂದ್ರೆ 2 ಕವಲುಗಳಾಗಿ ಉಗಮ ಆಗ್ತದೆ. ಈ ತುಂಗಭದ್ರಾ ನದಿಯು ಏನಾಗ್ತದಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮ ಆಗ್ತದೆ. ಈ ಗಂಗಾಮೂಲದ ನಾಗಾತೀರ್ಥ ಮತ್ತು ವರಾಹ ತೀರ್ಥ ಎನ್ನುವಂತಹ 2 ತೀರ್ಥೋದ್ಭವಗಳಿದಾವೆ. ಈ 2 ತೀರ್ಥೋದ್ಭವಗಳಲ್ಲಿ ನಾಗಾತೀರ್ಥದಲ್ಲಿ ತುಂಗಾ ನದಿ ಉಗಮಗೊಳ್ತದೆ. ದೆನ್ ವರಾಹ ತೀರ್ಥದಲ್ಲಿ ಭದ್ರಾ ನದಿ ಉಗಮಗೊಳ್ತದೆ. ಈ 2 ನದಿಗಳು ಏನಾಗ್ತವೆ, ಕವಲುಗಳಾಗಿ ಹರಿದು ಮತ್ತೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಮತ್ತೆ ಸಂಗಮ ಹೊಂದಿ ಮತ್ತೆ ಇವೇನಾಗ್ತವಪ್ಪ ಅಂದ್ರೆ ತುಂಗಭದ್ರಾ ನದಿಗಳಾಗಿ ಹರ್ಕೊಂಡು ಹೋಗ್ತವೆ. ಇದೆಲ್ಲಿಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಏನಾಗ್ತವೆ, ಒಂದ್ ಕಡೆ ಸಂಧಿಸಿ ಅಲ್ಲಿಂದ ಮತ್ತೆ ಇದೇನಾಗ್ತದೆ ಕರ್ನಾಟಕದೊಳಗ ತುಂಗಭದ್ರಾ ನದಿಯಾಗಿ ಹರ್ಕೊಂಡು ಹೋಗ್ತದೆ. ಇನ್ನು ಕರ್ನಾಟಕದೊಳಗ ಈ ತುಂಗಭದ್ರಾ ನದಿಯ ಹರಿವಿನ ವ್ಯಾಪ್ತಿಯನ್ನು ಗಮನಿಸಿದಾಗ ನೆನಪಿರ್ಲಿ, ಇಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ವ್ಯಾಪ್ತಿಯಿಂದ ಮುಂದೆ ಇದೇನಾಗ್ತಪ್ಪ ಅಂತಂದ್ರೆ ನದಿ ಹರಿವಿನ ಪಾತ್ರ. ದೆನ್ ನೆಕ್ಸ್ಟು ಶಿವಮೊಗ್ಗದ ನಂತರ ದಾವಣಗೆರೆ, ಬಳ್ಳಾರಿ, ದೆನ್ ನೆಕ್ಸ್ಟು ರಾಯಚೂರು, ಕೊಪ್ಪಳ ಮೂಲಕ ಈ ರೀತಿ ಹರ್ಕೊಂಡು ಹೋಗ್ತಿರ್ತದ. ಇದು ಹರಿವಿನ ವ್ಯಾಪ್ತಿ ಮತ್ತು ಹರಿವಿನ ದೃಷ್ಟಿಕೋನ ನೋಡ್ರಿ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಇದು ಈಶಾನ್ಯ ದಿಕ್ಕಿಗೆ ಹರಿತಾ ಇದೆ. ಈ ತುಂಗಭದ್ರಾ ನದಿ ಹೋಗಿ ಕೃಷ್ಣಾ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯನ್ನು ಸೇರೋಕ್ಕಿಂತನೂ ಪೂರ್ವದೊಳಗೆ ಇದು ಹರಿವಿನ ಪಾತ್ರ ಯಾವ ರೀತಿ ಇದೆ ಅಂದ್ರೆ ಈಶಾನ್ಯ ದಿಕ್ಕಿಗದ. ಪರಿಣಾಮ ಇದ್ರ ಮೇಲೆ ಒಂದ್ಸಲ ಪ್ರಶ್ನೆ ಕೇಳಿದ್ದ, ಅಂದ್ರೆ ಏಷ್ಯಾದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ಏಕೈಕ ನದಿ ಯಾವುದು ಅಂತ ಪ್ರಶ್ನೆ ಮಾಡಿದ್ದ. ಅದು ತುಂಗಭದ್ರಾ ನದಿ. ನೆನ್ಪಿಟ್ಕೊಳ್ರಿ, ತುಂಗಭದ್ರಾ ನದಿ ಏಷ್ಯಾದಲ್ಲಿಯೇ ಈಶಾನ್ಯ ದಿಕ್ಕಿಗೆ ಹರಿಯತಕ್ಕಂತಹ ಏಕೈಕ ನದಿ. ಇದನ್ನು ಪ್ರಶ್ನೆ ಮಾಡಿದಾನೆ. ಅದನ್ನು ಮತ್ತೆ ಪ್ರಶ್ನೆ ಬಂದಾಗ ಚರ್ಚೆ ಮಾಡೋ ಅಗತ್ಯ ಇಲ್ಲ, ಇಲ್ಲೇ ತಿಳ್ಕೊಂಡ್ಬಿಡ್ರಿ. ಇನ್ನೊಂದು ಬರ್ತದ, ಈ ಖಂಡ ಯಾವುದು ಸರಿಯಾಗಿ ಗುರುತಿಸ್ಕೊಳ್ರಿ ಫ್ರೆಂಡ್ಸ್. ಇದು ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದೊಳಗ ತಾಂಜಾನಿಯಾದಿಂದ ಉಗಮಾಗುವಂತಹ ಒಂದು ನದಿ ನೇರವಾಗಿ ಏನಾಗುತ್ತಪ್ಪ ಅಂತಂದ್ರೆ ಉತ್ತರಕ್ಕೆ ಹರಿತದ. ಉತ್ತರಕ್ಕೆ ಹರಿದು ಹೋಗಿ ಮೆಡಿಟರೇನಿಯನ್ ಸಮುದ್ರದೊಳಗೆ ಸೇರ್ಕೊಳ್ತದ. ಅಂದ್ರೆ ಉತ್ತರಕ್ಕೆ ಹರಿಯುವಂತಹ ನದಿ ಅಂತ ಬಂದಾಗ ಆಲ್ಮೋಸ್ಟ್ ಭೂಮಿಯ ಮೇಲೆ ಆಯಾ ರಾಷ್ಟ್ರಗಳಲ್ಲಿ ಉಗಮವಾಗುವಂತಹ ನದಿ ಒಂದು ಪಶ್ಚಿಮಕ್ಕೆ ಹರಿತಿರ್ತವೆ, ಇಲ್ಲಪ್ಪ ಅಂದ್ರೆ ಪೂರ್ವಕ್ಕೆ ಹರಿತಿರ್ತವೆ. ಆದ್ರೆ ಈ ನದಿಯ ವಿಶೇಷ ನೋಡ್ರಿ, ಇದು ನೇರವಾಗಿ ಉತ್ತರ ದಿಕ್ಕಿಗೆ ಹರಿತದ. ಜೊತೆಗೆ ಇದು ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಂತಲೂ ಕೂಡ ಕರೆಸ್ಕೊಂಡಾದ. ಇದು ಯಾವುದು ಅಂತಂದ್ರೆ ನೈಲ್ ನದಿ. ನೆನಪಿರ್ಲಿ, ಇದ್ರ ಮೇಲೂ ಪ್ರಶ್ನೆ ಕೇಳ್ತಿರ್ತಾನೆ. ಪ್ರಪಂಚದಲ್ಲಿ ಉತ್ತರ ದಿಕ್ಕಿಗೆ ಹರಿಯುವಂತಹ ಏಕೈಕ ನದಿ ಅಂತಂದ್ರೆ ಅದು ನೈಲ್ ನದಿ. ಇದು ಹೋಗಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಸೇರ್ತದೆ. ದೆನ್ ಇದೇ ಖಂಡದೊಳಗೆ ಮತ್ತೊಂದು ನದಿ ಬರ್ತದ. ಈ ನದಿ ಏನಾಗತ್ತಪ್ಪ ಅಂದ್ರೆ ಇದು ಸಮಭಾಜಕ ವೃತ್ತವನ್ನು ಒಂದ್ಸಾರ್ತಿ ಹರಿಬೇಕಾದ್ರೆ ಉತ್ತರಕ್ಕೆ ಹರಿಬೇಕಾದ್ರೆ ಸಂಧಿಸುತ್ತೆ, ಆನಂತರ ದಕ್ಷಿಣಕ್ಕೆ ಬರಬೇಕಾದ್ರೂ ಕೂಡ ಸಂಧಿಸುತ್ತೆ. ಇದು ಯಾವುದು ಅಂತಂದ್ರೆ ಕಾಂಗೋ ನದಿ. ಸಮಭಾಜಕ ವೃತ್ತವನ್ನ 2 ಬಾರಿ ಸಂಧಿಸುವ ನದಿ ಯಾವುದು ಅಂದ್ರೆ ಕಾಂಗೋ. ಇದನ್ನು ಕೂಡ ಪ್ರಶ್ನೆ ಕೇಳ್ತಿರ್ತಾನೆ, ನೆನ್ಪಿಟ್ಕೊಳ್ರಿ. ಈಶಾನ್ಯ ದಿಕ್ಕಿಗೆ ಅಂತ ಬಂದಾಗ ತುಂಗಭದ್ರಾ ಏಷ್ಯಾದೊಳಗ, ಉತ್ತರ ದಿಕ್ಕಿಗೆ ಹರಿಯುವಂತಹ ನದಿ ಅಂತಂದ್ರೆ ನೈಲ್ ನದಿ. ಈ ಸಮಭಾಜಕ ವೃತ್ತವನ್ನು 2 ಬಾರಿ ಸಂಧಿಸುವ ನದಿ ಅಂತಂದ್ರೆ ದಟ್ ಈಸ್ ಕಾಂಗೋ. ನೆನ್ಪಿಟ್ಕೊಳ್ರಿ, ಅವು ಮುಂದೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಇದು ತುಂಗಭದ್ರಾ ಆದ್ಮೇಲೆ ಮತ್ತೆ ಕೃಷ್ಣಾ ನದಿಯ ಪ್ರಮುಖ ಉಪನದಿ ಅಂತ ಬಂದಾಗ ಮಲಪ್ರಭಾ. ಈ ಮಲಪ್ರಭಾ ನದಿ ಕರ್ನಾಟಕದಲ್ಲಿನೇ ಹುಟ್ಟುತ್ತೆ. ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಎನ್ನುವಂತಹ ಅಲ್ಲಿ, ಖಾನಾಪುರ ತಾಲೂಕಿನ ಕಣಕುಂಬಿ ಎಂಬಲ್ಲಿ ಮಲಪ್ರಭಾ ನದಿ ಉಗಮಗೊಳ್ತದೆ. ಈ ಮಲಪ್ರಭಾ ನದಿಯ ನಂತರ ಘಟಪ್ರಭಾ ನದಿ ಅಂತ ಬರ್ತದ. ಈ ಘಟಪ್ರಭಾ ನದಿ ನೆನಪಿರ್ಲಿ, ಈ ಘಟಪ್ರಭಾ ನದಿ ಇದು ಮಹಾರಾಷ್ಟ್ರದ ಅಂಬೋಲಿ ಎಂಬಲ್ಲಿ ಉಗಮಗೊಳ್ತದೆ. ಮಹಾರಾಷ್ಟ್ರದ ಅಂಬೋಲಿ ಎಂಬಲ್ಲಿ ಘಟಪ್ರಭಾ ನದಿ ಉಗಮಗೊಳ್ತದ. ದೆನ್ ನೆಕ್ಸ್ಟ್ ಭೀಮಾ ನದಿ, ಇದು ಕೂಡ ನಿಮ್ಗೆಲ್ರಿಗೂ ಗೊತ್ತದ. ಇದು ಮಹಾರಾಷ್ಟ್ರದ ಭೀಮಾಶಂಕರ ಎಂಬಲ್ಲಿ ಉಗಮಗೊಳ್ತದ. ದೆನ್ ನೆಕ್ಸ್ಟ್ ಕರ್ನಾಟಕದೊಳಗೆ ಮತ್ತೆ ಹೋಗಿ ಕೃಷ್ಣಾ ನದಿಯನ್ನು ಸೇರುವಂತಹ ಮತ್ತೊಂದು ನದಿ ಡೋಣಿ ನದಿ. ಆ ಡೋಣಿ ನದಿ ಏನಾಗುತ್ತೆ, ಇದೆ ಮಹಾರಾಷ್ಟ್ರದ ದತ್ತಪಟ್ಟಣ ಎನ್ನುವಂತಹ ಒಂದು ಪ್ರದೇಶದೊಳಗ ಆ ನದಿಯು ಉಗಮಗೊಳ್ಳೋದು. ಇವುಗಳ ಮೇಲೆ ಮತ್ತಿಲ್ಲೇನು ಪ್ರಶ್ನೆ ಕೇಳ್ತಾನೆ, ಯಾವ್ಯಾವ ನದಿ ಯಾವ ಪ್ರದೇಶದೊಳಗ ಕೃಷ್ಣಾ ನದಿಯನ್ನು ಸೇರ್ಕೊಳ್ತದ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ನೆನಪಿರ್ಲಿ, ಮಲಪ್ರಭಾ ನದಿ ಇದೇನಾಗ್ತದಪ್ಪ ಅಂದ್ರೆ ಕೃಷ್ಣಾ ನದಿಯನ್ನ ಕೂಡಲ ಸಂಗಮದ ಬಳಿ, ನೆನಪಿರ್ಲಿ, ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನ ಸೇರ್ಕೊಳ್ತದ. ದೆನ್ ಘಟಪ್ರಭಾ ನದಿ ಇದೇನಾಗತ್ತಪ್ಪ ಅಂತಂದ್ರೆ ಈ ಆಲಮಟ್ಟಿಯ ನಂತರದ ಭಾಗದೊಳಗೆ, ಆಲಮಟ್ಟಿಯ ನಂತರದ ಭಾಗ ಇದೆ, ಆ ಭಾಗದೊಳಗೆ ಹೋಗಿ ಇದು ಆ ಭಾಗದಲ್ಲಿ ಹೋಗಿ ಇದೇನಾಗ್ತದೆ ಅಂದ್ರೆ ಈ ಆಲಮಟ್ಟಿ ಜಲಾಶಯದ ನಂತರದ ಭಾಗದೊಳಗೆ ಈ ಘಟಪ್ರಭಾ ನದಿ ಏನಾಗ್ತದೆ ಕೃಷ್ಣಾ ನದಿಯನ್ನ ಸೇರ್ತದೆ. ಇನ್ನು ಭೀಮಾ ನದಿ ಇದು ಕಲಬುರಗಿ ಜಿಲ್ಲೆಯ ಮಲಕಾಪುರ ಅಂತ ಬರ್ತದ, ಅಲ್ಲಿ ಹೋಗಿ ಸೇರ್ತದ. ದೆನ್ ಈ
ದೋಣಿ ನದಿ ಇದು ಸಹ ಯಾದಗಿರಿ ಜಿಲ್ಲೆಯ ಜಮಲಾಪುರ ಅಂತ ಬರ್ತದ, ಅಲ್ಲಿ ಹೋಗಿ ಕೃಷ್ಣಾ ನದಿಯನ್ನು ಸೇರ್ತದ. ಯಾವ್ಯಾವ ನದಿ ಕೃಷ್ಣಾ ನದಿಯನ್ನು ಎಲ್ಲೆಲ್ಲಿ ಸಂಧಿಸ್ತವೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಕೂಡ ಪ್ರಶ್ನೆ ಕೇಳ್ತಿರ್ತಾನೆ, ನೆನಪಿರಲಿ. ಯಾಕೆ ಇದನ್ನಲ್ಲಿ ಚರ್ಚೆ ಮಾಡಿದೆ ಅಂದರೆ, ಒಂದು ಸರ್ತಿ ಪ್ರಶ್ನೆ ಕೇಳಿದ, ಕೂಡಲ ಸಂಗಮದಲ್ಲಿ ಈ ಕೆಳಗಿನ ಯಾವ ನದಿಯು ಕೃಷ್ಣಾ ನದಿಯೊಂದಿಗೆ ಸಂಗಮಗೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳೋಣ. ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಸಂಗಮಗೊಳ್ಳುವಂತಹ ನದಿ ದಟ್ ಈಸ್ ಮಲಪ್ರಭಾ. ಆ ಕಾರಣಕ್ಕೆ ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಸಂಧಿಸ್ತವೆ ಅನ್ನೋದನ್ನ ನೆನ್ಪಿಟ್ಕೊಳ್ರಿ. ಜೊತೆಗೆ ಇದನ್ನು ಕೂಡ ಪ್ರಶ್ನೆ ಮಾಡಿದಾನೆ, ತುಂಗ ಮತ್ತು ಭದ್ರಾ ಇವುಗಳು ಎಲ್ಲಿ ಸಂಗಮ ಹೊಂದುತ್ತವೆ ಅಂತ ಪ್ರಶ್ನೆ ಮಾಡಿದಾನ, ಅದು ಕೂಡಲಿಯ ಬಳಿ. ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಿರ್ತಾನ. ಅವುಗಳ ಜೊತೆಗೆ ಸ್ವಲ್ಪ ಇವುಗಳ ಉಪನದಿಗಳನ್ನು ಕೂಡ ನೆನ್ಪಿಟ್ಕೊಳ್ರಿ. ಯಾಕೆಂದ್ರೆ ಇವತ್ತು ಪೂರ್ವಾಭಿಮುಖವಾಗಿ ಹರಿಯುವ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಂತ ಬಂದಾಗ ಇವುಗಳನ್ನು ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ, ಇವುಗಳನ್ನ ಮತ್ತಷ್ಟು ಡೀಪಾಗಿ ಹೋಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಕಾರಣಕ್ಕೆ ಸ್ವಲ್ಪ ಇಲ್ಲಿ ನೆನ್ಪಿಟ್ಕೊಳ್ರಿ. ಮಲಪ್ರಭಾ ನದಿಯ ಉಪನದಿಗಳು ಅಂತ ಬಂದಾಗ ಇಲ್ಲಿ ಒಂದು ತಾಸಿ ಅಂತ ಬರ್ತದ, ಬೆಣ್ಣೆಹಳ್ಳ, ದೊಡ್ಡ ಹಳ್ಳ ಅಂತ ಬರ್ತದ. ತಾಸಿ, ಬೆಣ್ಣೆಹಳ್ಳ, ದೊಡ್ಡ ಹಳ್ಳ ಇವು ಮಲಪ್ರಭಾ ನದಿಯ ಉಪನದಿಗಳು. ಘಟಪ್ರಭಾ ನದಿಯ ಉಪನದಿಗಳು ಅಂತ ಬಂದಾಗ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ಘಟಪ್ರಭಾ ನದಿಯ ಉಪನದಿಗಳು. ದೆನ್ ತುಂಗಭದ್ರಾ ನದಿಯ ಉಪನದಿಗಳು ಅಂತ ಬಂದಾಗ ಪ್ರೆಸೆಂಟ್ ವಾಣಿ ವಿಲಾಸ ಸಾಗರ ಜಲಾಶಯ ನಿರ್ಮಾಣ ಮಾಡಿರ್ತಕ್ಕಂತಹ ವೇದಾವತಿ, ಈ ವೇದಾವತಿ ತುಂಗಭದ್ರಾ ನದಿಯ ಉಪನದಿ. ದೆನ್ ವರದಾ ಅಂತ ಬರ್ತದ, ಜೊತೆಗೆ ಕುಮದ್ವತಿ ಅಂತ ಬರ್ತದ, ಜೊತೆಗೆ ಸುವರ್ಣಮುಖಿ ಅಂತ ಬರ್ತದ. ಈ ಎಲ್ಲ ನದಿಗಳು ತುಂಗಭದ್ರಾ ನದಿಯ ಉಪನದಿಗಳು. ಇನ್ನು ವೇದಾವತಿ ನದಿಗೆ ಈ ಕರ್ನಾಟಕದ ಈ ಗಡಿ ಭಾಗದೊಳಗೆ, ಇದು ಚಿತ್ರದುರ್ಗ, ದಾವಣಗೆರೆ ಈ ಭಾಗದೊಳಗೆ ಹರಿತಿರ್ತದ. ಈ ವೇದಾವತಿ ನದಿಗೆ ಇನ್ನೊಂದು ಹೆಸರು ಹಗರಿ ಅಂತಲೂ ಕೂಡ ಕರೀತಾರೆ, ನೆನಪಿರ್ಲಿ. ಯಾಕಂದ್ರೆ ಇಲ್ಲಿ ತುಂಗಭದ್ರಾ ನದಿ ಉಪನದಿಯಾಗಿರುವಂತಹ ವೇದಾವತಿ ತುಂಬ ಫೇಮಸ್ ಇದೆ. ಯಾಕಂದ್ರೆ ಇಡೀ ಏಷ್ಯಾದೊಳಗ ಮೊದಲ ಜಲಾಶಯ ನಿರ್ಮಾಣಗೊಂಡಿದ್ದೇ ಆ ವೇದಾವತಿ ನದಿಗೆ. ಅದು ವಾಣಿ ವಿಲಾಸ ಸಾಗರ ಜಲಾಶಯ ಅಂತಂದೇಳಿ ಆನಂತರ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕರೆಸ್ಕೊಂಡಿರ್ತಕ್ಕಂಥದ್ದು. ಆ ವೇದಾವತಿ ನದಿಯ ಮತ್ತೊಂದು ಹೆಸರು ಏನಪ್ಪಾ ಅಂತಂದ್ರೆ ಹಗರಿ ಅಂತೇಳಿ. ಈಗ ನಾನು ಒಂದೊಂದೇ ಪಾಯಿಂಟ್ ಇಟ್ಕೊಂಡು ಚರ್ಚೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಮತ್ತು ಸುದೀರ್ಘವಾಗಿ ಆಳವಾಗಿ ಚರ್ಚೆ ಆಗ್ತದ. ಬಹುಶಃ ಕ್ವಶನ್ಗಳು ಕಡಿಮೆ ಆಗ್ತವೆ, ಹೆಚ್ಚು ಡಿಸ್ಕಷನ್ ಆಗ್ತಕ್ಕಂಥದ್ದು. ಸೊ ಇಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ನೋಡೋಣ ಮತ್ತೆ ಮುಂದಿನ ಪ್ರಶ್ನೆಗಳು ಬಂದಂಗಲ್ಲ ಮತ್ತೆ ಹೆಚ್ಚೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಆಯಾ ನದಿಗಳಿಗೆ ಮತ್ತೆ ಅಲ್ಲೊಂದು ಮತ್ತೆ ಜಲಾಶಯ ನಿರ್ಮಾಣ ಆಗ್ಯಾವ, ಅವುಗಳ ಕುರಿತು ಮತ್ತೆ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ಇಲ್ಲಿ ನಾವು ತಿಳ್ಕೋಬೇಕು, ತುಂಗ, ಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ ಇವೆಲ್ಲವೂ ಪೂರ್ವಾಭಿಮುಖವಾಗಿನೇ ಹರಿತಕ್ಕಂಥದ್ದು. ಇಲ್ಲಿ ಮತ್ತೇನು ಪ್ರಶ್ನೆ ಕೇಳ್ತಿರ್ತಾನ, ಈ ಕೆಳಗಿನ ಯಾವ ನದಿಯು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಪ್ರಶ್ನೆ ಮಾಡ್ತಿರ್ತಾನ. ಈ ಕೆಳಗಿನ ಯಾವ ನದಿಯು ಕೃಷ್ಣಾ ನದಿಯ ಉಪನದಿ ಹೌದು ಅಂತಲೂ ಕೂಡ ಪ್ರಶ್ನೆ ಮಾಡ್ತಿರ್ತಾನ. ಈ ಹಿಂದೆ PSI ಪ್ರಶ್ನೆ ಕೇಳ ನೋಡ್ರಿ, ಕೃಷ್ಣಾ ನದಿಗೆ ಈ ಕೆಳಗಿನ ಯಾವ ನದಿಯು ಉಪನದಿ ಅಲ್ಲ ಅಂತ ಪ್ರಶ್ನೆ ಮಾಡ್ಯಾನ. ಈ ಕೆಳಗಿನ ಯಾವ ನದಿಯು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಪ್ರಶ್ನೆ ಮಾಡಿ ಒಂದ್ ಕಡೆ ತುಂಗಭದ್ರಾ ಅಂತ ಕೊಟ್ಟಾನ, ಇನ್ನೊಂದು ಮಲಪ್ರಭಾ ಅಂತ ಕೊಟ್ಟಾನ, ಇನ್ನೊಂದು ಘಟಪ್ರಭಾ ಅಂತ ಕೊಟ್ಟು 4ನೇ ಆಪ್ಷನ್ ಭದ್ರಾ ಅಂತ ಕೊಟ್ಟಾನ. ನೆನಪಿರ್ಲಿ, ಭದ್ರಾ ನದಿ ಇದು ತುಂಗಾ ನದಿಯೊಂದಿಗೆ ಸೇರಿ ಆನಂತರ ತುಂಗಭದ್ರಾ ಆಗ್ತದ, ಆನಂತರ ಹೋಗಿ ಕೃಷ್ಣಾ ನದಿಯನ್ನು ಸೇರ್ತದ, ಅವಾಗ ಅದು ಕೃಷ್ಣಾ ನದಿಯ ಉಪನದಿ. ಬಟ್ ಭದ್ರಾ ನದಿ ಇದು ಕೃಷ್ಣಾ ನದಿಯ ಉಪನದಿ ಆಗಿರಂಗಿಲ್ಲ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇರ್ತಾನ, ನೆನ್ಪಿಟ್ಕೊಳ್ರಿ. ಜೊತೆಗೆ ಇವಿಷ್ಟನ್ನು ನೆನ್ಪಿಟ್ಕೊಂಡಿರಪ್ಪ ಅಂತಂದ್ರೆ ಇವು ಪೂರ್ವಾಭಿಮುಖವಾಗಿ ಹರಿಯೋದು ಯಾವುದು, ಪಶ್ಚಿಮಾಭಿಮುಖವಾಗಿ ಹರಿಯೋದು ಯಾವುದು ಅಂತ ಗೊತ್ತಾಗ್ತದ. ದೆನ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಸರಿಯಾಗಿ ಗಮನಿಸ್ರಿ. ಇನ್ನೊಂದು ಪ್ರಶ್ನೆ ಇವುಗಳಿಗೆ ಸಂಬಂಧಪಟ್ಟ ಹಾಗೇನೇ ಇದೆ, ಅವುಗಳಲ್ಲಿ ಉತ್ತರ ಯಾವುದು ಅನ್ನೋದನ್ನ ನೀವೇ ಗುರುತಿಸೋದಕ್ಕೆ ಸಾಧ್ಯ ಆಗಬೇಕು ಫ್ರೆಂಡ್. ಎಸ್, ಪ್ರಶ್ನೆಯನ್ನು ಗಮನಿಸ್ರಿ. ಇಲ್ಲಿ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಮೊದಲನೇದು ಅಘನಾಶಿನಿ, ಬಿ ತುಂಗ, ಸಿ ವರಾಹಿ, ಡಿ ಗುರುಪುರ ಅಂತ ಇದೆ. ಡಿ ಗುರುಪುರ. ಸೊ ಮತ್ತೊಂದ್ಸಲ ಗಮನಿಸ್ರಿ, ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಇದೆ. ಎ ಅಘನಾಶಿನಿ, ಬಿ ತುಂಗ, ಸಿ ವರಾಹಿ, ಡಿ ಗುರುಪುರ ಅಂತ ಹೇಳಿದೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಈಸ್ಟ್ ಫಾಲೋವಿಂಗ್ ರಿವರ್ ಇನ್ ಕರ್ನಾಟಕ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಈಸ್ಟ್ ಫಾಲೋವಿಂಗ್ ರಿವರ್ ಇನ್ ಕರ್ನಾಟಕ? ಅಘನಾಶಿನಿ, ತುಂಗ, ವರಾಹಿ, ಗುರುಪುರ ರಿವರ್. ಎಸ್, ನೀವು ಗಮನಿಸ್ಬೋದು ಇಲ್ಲಿ ತುಂಗಭದ್ರಾ ನದಿ ಒಳಗಂತ ಬಂದಾಗ ನಾ ಹೇಳಿದೆ, ಈ ಆಲ್ಮೋಸ್ಟ್ ಕರ್ನಾಟಕದೊಳಗ ಕೃಷ್ಣಾ ನದಿಯನ್ನ ಅನುಸರಿಸಿ ಎಲ್ಲಾ ನದಿಗಳು ಪೂರ್ವಾಭಿಮುಖವಾಗಿ ಹರಿತವ ಅಂತೇಳಿ. ಅದೇ ರೀತಿ ಒಳಗ ತುಂಗಾ ಮತ್ತು ಭದ್ರಾನು ಕೂಡ ಏನಾಗ್ತದ, ಪೂರ್ವಾಭಿಮುಖವಾಗಿನೇ ಹರಿತಕ್ಕಂಥ ನದಿಗಳು.
ಇಲ್ಲಿ ಅಘನಾಶಿನಿ, ವರಾಹಿ ಮತ್ತು ಗುರುಪುರ ಈ ಮೂರು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿದ್ರೆ ತುಂಗ ಏನಾಗ್ತದೆ, ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಇನ್ನು ಹೆಚ್ಚಿನದಾಗಿ ತಿಳ್ಕೊಳ್ಳೋದಾದ್ರೆ ಅಘನಾಶಿನಿ ನದಿ ಇದು ಪ್ರಸ್ತುತ ಸಿರಸಿಯ ಬಳಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಬಳಿ ಉಗಮ ಹೊಂದಿ ಇದೇನಾಗ್ತದೆ, ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇನ್ನು ವರಾಹಿ ನದಿ ಇದನ್ನೂ ಸಹ ಏನಾಗ್ತದಪ್ಪ ಅಂತಂದ್ರೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಬಳಿ ಉಗಮ ಹೊಂದಿ ಇದು ಕೂಡ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಈ ವರಾಹಿ ನದಿಗೆ ಮತ್ತೊಂದು ಹೆಸರು ಹಾಲಾಡಿ ಅಂತಲೂ ಕೂಡ ಕರೀತಾರೆ. ಈ ಹಾಲಾಡಿ ನದಿಗೆ ಮತ್ತೆ ಪ್ರಮುಖ ಉಪನದಿ ಚಕ್ರ ಅಂತ ಬರ್ತದೆ. ಆ ಚಕ್ರಾ ನದಿಗೆ ಮತ್ತೆ ಚಕ್ರಾ ನಗರದ ಬಳಿ ಮತ್ತೆ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ವರಾಹಿ ನದಿಗೆ ಇದೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಬಳಿ ಮತ್ತೆ ಮಾಣಿ ಜಲಾಶಯ ಅಂತೇಳಿ ನಿರ್ಮಾಣ ಮಾಡಿದರೆ ಅದನ್ನು ಕೂಡ ಒಂದು ಸ್ವಲ್ಪ ಗಮನಿಸ್ಬೋದು. ಇನ್ನು ಹೆಚ್ಚಾಗಿ ಇಲ್ಲಿ ವರಾಹಿ ನದಿ ಅಂತ ಬಂದಾಗ ಇವತ್ತೇನು ಭಾರತದ ಅತಿ ಎತ್ತರದ ಜಲಪಾತ ನಿರ್ಮಾಣಗೊಂಡದ್ದು ನೋಡ್ರಿ, ಭಾರತದ ಅತ್ಯಂತ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ. ಈ ಕುಂಚಿಕಲ್ ಜಲಪಾತ ವರಾಹಿ ನದಿಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಸುಮಾರು 1493 ಅಡಿ ಇದೆ ಇರ್ತಕ್ಕಂಥದ್ದು. 1493 ಅಡಿ ಅಥವಾ 455 ಮೀಟರ್ಗಳಷ್ಟು ಎತ್ತರ ಇರ್ತಕ್ಕಂಥದ್ದು ಯಾವುದದು, ಕುಂಚಿಕಲ್ ಜಲಪಾತ. ಈ ಕುಂಚಿಕಲ್ ಜಲಪಾತ ಯಾವ ನದಿಗೆ ಅಂತಂದ್ರೆ ವರಾಹಿ ನದಿಗೆ. ನೆನಪಿರ್ಲಿ, ಇದನ್ನು ಪ್ರಶ್ನೆ ಮಾಡುವಂತ ಸಾಧ್ಯತೆ ಹೆಚ್ಚಿರ್ತದ. ದೆನ್ ನೆಕ್ಸ್ಟ್ ಇನ್ನೊಂದು ನದಿ ಇದೆ ನೋಡ್ರಿ, ಗುರುಪುರ ಅಂತೇಳಿ. ಈ ಗುರುಪುರ ನದಿ ಪ್ರೆಸೆಂಟ್ ಇದು ಯಾವ ನದಿಯ ಉಪನದಿ ಅಂತಂದ್ರೆ ಈ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಒಂದಾಗಿರುವ ನೇತ್ರಾವತಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಗುರುಪುರನು ಒಂದು. ದೆನ್ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ನೇತ್ರಾವತಿ ಅಥವಾ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇತ್ತಂದ್ರೆ ಅಲ್ಲಿ ಕುರಿತು ನಾನು ಹೆಚ್ಚಾಗಿ ಅವುಗಳ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ಸುಮಾರು ಒಂದು 5 ಪ್ರಶ್ನೆಗಳಿಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಅಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚೆಚ್ಚು ರಿಪೀಟೆಡ್ ಕ್ವಶನ್ಗಳಿದಾವೆ. ಅವುಗಳನ್ನು ಮತ್ತೆ ನಿಮಗೆ ಮುಂದೆ ತೋರಿಸ್ತಾ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ಮೇಲೆ ಇವತ್ತು ನಾನು ಕೊಟ್ಟಿರುವಂತಹ ಅಷ್ಟು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸ್ಕೊಂಡಿದ್ದೀನಿ. ಮತ್ತು ಮುಂಬರುವ ದಿನಮಾನಗಳಲ್ಲಿ ಈ ಏರಿಯಾದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾನೆ. ಈ ಕಾರಣಕ್ಕೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಇನ್ನುಳಿದಿರುವಂತಹ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾಳೆ ಗೊಂಡ್ವಾನ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದಾವೆ. ಆ ಗೊಂಡ್ವಾನ ಸುಮಾರು ಒಂದು ಅರ್ಧ ತಾಸು ಒಳ್ಳೆ ಕಾನ್ಸೆಪ್ಟ್ ಇದೆ, ಅದನ್ನು ಚರ್ಚೆ ಮಾಡೋದು ತುಂಬ ಸೂಕ್ತ. ಅದನ್ನು ಅರ್ಥೈಸ್ಕೊಂಡ್ವಿ ಅಂತಂದರೆ ಇಡೀ ಭಾರತದ ಭೂರಾಶಿ ಹೇಗೆ ನಿರ್ಮಾಣಗೊಂಡದ, ಈ ಭೂರಾಶಿ ಹೇಗೆ ನಿರ್ಮಾಣಗೊಂಡದ ಅನ್ನುವಂತಹ ಬೇಸಿಕ್ ಗೊತ್ತಾಗ್ಬಿಡ್ತು ಅಂತಂದರೆ ನಮಗೆ ಮುಂಬರುವ ಭಾರತದ ಆಧಾರದ ಮೇಲೆ ಏನೇ ಬೇಸಿಕ್ ಪ್ರಶ್ನೆ ಕೇಳಿ, ಯಾವ ರಾಜ್ಯದಲ್ಲಿ ಯಾವ ಬೆಳೆ ಹೆಚ್ಚಾಗಿ ಬೆಳೀತದ, ಅಲ್ಲಿ ಜಾಸ್ತಿ ಬೆಳೆ ಕಾರಣ ಏನು, ಎಲ್ಲೆಲ್ಲಿ ಯಾವ್ಯಾವ ಮಣ್ಣದ, ಆ ಮಣ್ಣು ಅಲ್ಲೇ ನಿರ್ಮಾಣ ಆಗೋದಕ್ಕೆ ಕಾರಣ ಏನು, ಅವುಗಳ ಕುರಿತು ಒಂದು ಸ್ವಲ್ಪ ಒಳ್ಳೆ ಕಾನ್ಸೆಪ್ಟ್ ಇದೆ. ಅವುಗಳ ಕುರಿತು ಒಂದಿಷ್ಟು ಚರ್ಚೆ ಮಾಡೋಣ. ನೆನಪಿರಲಿ, ಈ ಎಲ್ಲ ಪ್ರಶ್ನೆಗಳನ್ನು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ಪ್ರಶ್ನೆಗಳು ಇದೇ ರೀಸೆಂಟಾಗಿ ಏನು KSRP PSI ಮುಗಿದೋದಲ್ಲ, ಆ KSRP PSIದಲ್ಲಿ ಮುಗಿದಂತಹ ಪ್ರಶ್ನೆಗಳನ್ನು ಇಟ್ಕೊಂಡೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸುಮಾರು ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳಿದಾವೆ. ಅವುಗಳೆಲ್ಲವನ್ನು ಕೂಲಂಕುಷವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಫ್ರೆಂಡ್ಸ್. ಇದುವರೆಗೂ ನನ್ನ ಈ ತರಗತಿಯನ್ನು ಉತ್ತಮವಾಗಿ ಗಮನಿಸ್ತಾ ಮತ್ತು ಉತ್ತಮ ಕಮೆಂಟ್ಗಳ ಮೂಲಕ ಬೆಂಬಲಿಸ್ತಾ ಇಲ್ಲಿವರೆಗೂ ಈ ಒಂದು ತರಗತಿಯನ್ನು ನೋಡಿದಿರಿ, ತಮಗೆಲ್ರಿಗೂ ಅಭಿನಂದನೆಗಳು. ಮುಂಬರುವ ದಿನಮಾನಗಳಲ್ಲಿ ಆದಷ್ಟು ಬೇಗ ನಿಮಗೆ ಯಶಸ್ಸು ಆದಷ್ಟು ಬೇಗ ಸಿಗಲಿ. ಮುಂದಿನ ವರ್ಷ ಈ ಟೈಮ್ ಅನ್ನೋಷ್ಟೊತ್ತಿ ಒಳಗೆ ಬಹುತೇಕ ಜನ ನೀವು ನಿಮ್ಮ ಡಿಪಾರ್ಟ್ಮೆಂಟನ್ನು ಸೇರ್ಕೊಳ್ತೀರಿ. ಆಲ್ ದ ಬೆಸ್ಟ್, ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿಯವರೆಗೂ ಈ ಒಂದು ತರಗತಿಯನ್ನು ಕಿಂಚಿತ್ತೂ ಹಲಗಾಡದೆ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ, ಅಂದರೆ ಅತಿ ಹೆಚ್ಚು ಆಳವಾದಂತಹ ವಿಷಯಗಳನ್ನು ನೀವು ತಿಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಿ ಅಂದರೆ ಯು ಆರ್ ಆಲ್ ಎಕ್ಸಲೆಂಟ್ ಆ್ಯಂಡ್ ಫ್ಯಾಬುಲಸ್ ಆಸ್ಪರೆಂಟ್ಸ್. ಇಷ್ಟು ಚೆನ್ನಾಗಿ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಆಗಿತ್ತು ಅಂತಂದರೆ ಆದಷ್ಟು ಕಡಿಮೆ ಅವಧಿಯೊಳಗನ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಆದ್ಮೇಲೆ ಈ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಇತ್ತನಪ್ಪ ಅಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಷಯ ನಿಮಗೆ ಇಷ್ಟ ಆಗ್ತಾ ಇತ್ತನಪ್ಪ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಷಯವನ್ನು ಹಂಚೋದಕ್ಕೆ ಪ್ರಯತ್ನ ಮಾಡಿರಿ. ಇದನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ಈ ಚಾನಲ್ನ ಬೆಳವಣಿಗೆಗೆ ಸಹಕಾರ ನೀಡಿರಿ. ಮುಂದಿನ ತರಗತಿಯಲ್ಲಿ ಮತ್ತೆ ಈ ಗೊಂಡ್ವಾನ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚು ಪ್ರಶ್ನೆಗಳಿದಾವೆ. ಅವುಗಳ ಕುರಿತು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ದೆನ್ ಮುಂದಿನ ತರಗತಿಯಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ಮತ್ತೆ ಹೊಸ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿಯವರೆಗೂ ನೀವೆಲ್ಲರೂ ಸುರಕ್ಷಿತವಾಗಿರಿ. ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ಬೇಡ್ರಿ, ಅನಾವಶ್ಯವಾಗಿ ಸುತ್ತಾಡಬೇಡ್ರಿ, ಸಮಯ ಸರಿಯಾಗಿಲ್ಲ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಬಾಯ್.